السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. اللهم صل وسلم وبارك على سيدنا محمد وعلى آل سيدنا ومولانا محمد. ನನ್ನ ಶಬ್ದವನ್ನು ಆಲಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರು, ಅಲ್ಲಾಹು ಸುಬ್ಹಾನಹು ವ ತಆಲ ನಮ್ಮ ಕಾರ್ಯಕ್ರಮವನ್ನು ಸ್ವೀಕರಿಸಲಿ. ಅಲ್ಹಮ್ದುಲಿಲ್ಲಾಹ್. ಸೃಷ್ಟಿಕರ್ತನಿಗೆ ಎಲ್ಲ ರೀತಿಯ ಸ್ತುತಿಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಪ್ರವಾದಿ ಪೈಗಂಬರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರ 1500ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಜಗತ್ತಿನಾದ್ಯಂತ ಅವರನ್ನು ಪರಿಚಯಿಸುವ, ಅವರ ಸಂದೇಶಗಳನ್ನು ಬಿತ್ತರಿಸುವ, ಹೇಳಿಕೊಡುವಂತಹ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಅವರು ಮರಣ ಹೊಂದಿ 1400 ವರ್ಷಗಳು ಕಳೆದರೂ ಕೂಡ ಜಗತ್ತಿನ ವಿವಿಧ ದಿಕ್ಕುಗಳಲ್ಲಿ ಎಲ್ಲೆಲ್ಲ ಮನುಷ್ಯರಿದ್ದಾರೋ ಅಲ್ಲೆಲ್ಲ ಅವರನ್ನು ಸ್ಮರಿಸ್ತಾ ಇದ್ದಾರೆ, ನೆನಪಿಸುತ್ತಾ ಇದ್ದಾರೆ. ಮುಹಮ್ಮದ್ ನಬಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಸಂಪೂರ್ಣವಾಗಿ ಚರಿತ್ರೆಯು ಎಲ್ಲವನ್ನು ನಮಗೆ ವಿವರಿಸಿಕೊಟ್ಟಿದೆ. ಚರಿತ್ರೆಯೊಂದಿಗೆ ಅವರ ಯಾವ ಮಾಹಿತಿಗಳನ್ನು ಕೇಳಿದರೂ ನಿಖರವಾಗಿ ಅದು ನಮ್ಮೊಂದಿಗೆ ಹೇಳಿಕೊಡುತ್ತದೆ. ಮರಣ ಹೊಂದಿದರೂ ಮರಣ ಹೊಂದದಂತೆ ನಮ್ಮ ನಡುವೆ ಇರುವ ರೀತಿಯಲ್ಲಿ ಅವರು ನಮ್ಮೊಂದಿಗೆ ಜೀವಂತವಾಗಿದ್ದಾರೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸರ್ವ ಆಗುಹೋಗುಗಳನ್ನು ಅವರ ಅನುಯಾಯಿಗಳು ನಿಖರವಾಗಿ ನಮಗೆ ತಿಳಿಸಿಕೊಟ್ಟರು. ಸ್ವಹಾಬಿಗಳು, ಅನುಚರರ ನಂತರ ಬಂದಂತಹ ಇಮಾಮ್ಗಳು, ಮಹಾತ್ಮರು ಅದನ್ನು ಅವರ ಗ್ರಂಥಗಳಲ್ಲಿ ಬರೆದಿಟ್ಟರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಥವಾ ಪ್ರವಾದಿಯವರ ಬಗ್ಗೆ ಮಾತ್ರ ಬರೆದಂತಹ ಗ್ರಂಥಗಳನ್ನು ಒಂದು ಸ್ಥಳದಲ್ಲಿ ಒಟ್ಟುಗೂಡಿಸುವುದಾದರೆ ಈ ಜಗತ್ತಿನ ಅತ್ಯಂತ ದೊಡ್ಡ ಲೈಬ್ರರಿ ಅದಾಗಬಹುದು. ಅಷ್ಟು ಮಾತ್ರಕ್ಕೂ ಅವರ ಬಗ್ಗೆ ಬರೆದಿದ್ದಾರೆ, ಈಗಲೂ ಬರೆಯುತ್ತಾ ಇದ್ದಾರೆ. ಅದು ನಿರಂತರವಾಗಿ ಮುಂದೆ ಸಾಗುತ್ತಾನೇ ಇದೆ. ಹತ್ತಿರದಲ್ಲಿ ಮುಅಜಮು ಮಾ ಉಲ್ಲಿಫ ಅನ್ ರಸೂಲಿಲ್ಲಾಹ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಒಂದು ಗ್ರಂಥವನ್ನು ನಾನು ಕಂಡೆ. 400 ಚಿಲ್ಲರೆ ಪುಟಗಳು ಅದರಲ್ಲಿವೆ. ಅದು ಅವರ ಬಗ್ಗೆ ಸಂದೇಶಗಳನ್ನು, ಅವರ ಬದುಕನ್ನು ಬರೆಯುವುದಲ್ಲ, ಬದಲಾಗಿ ಆ ಕೃತಿ ಯಾತಕ್ಕಾಗಿ ಅಂತ ಕೇಳಿದರೆ ಪ್ರವಾದಿಯವರ ಬಗ್ಗೆ ಮಾತ್ರ ವಿರಚಿತವಾದ ಗ್ರಂಥಗಳನ್ನು ಪರಿಚಯಿಸಲು ಮಾತ್ರ ಆ ಗ್ರಂಥವನ್ನು ಬರೆಯಲ್ಪಟ್ಟಿದೆ. ಬಳಿಕ ಅವರು ಹೇಳ್ತಾರೆ, ನಾನು ಈ ಗ್ರಂಥವನ್ನು ಬರೆದ ಬಳಿಕ ಅನೇಕಾರು ಗ್ರಂಥಗಳು ನನ್ನ ದೃಷ್ಟಿಗೆ, ನನ್ನ ಗಮನಕ್ಕೆ ಬಂತು, ಅದನ್ನು ಅದರಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ. ಅಂದರೆ ಎಷ್ಟು ಶತಮಾನಗಳು ಕಳೆದರೂ ಮನುಷ್ಯರ ಹೃದಯದಲ್ಲಿ ಜೀವಂತವಾಗಿರುವಂತಹ, ಮುಸಲ್ಮಾನರು ಅತ್ಯಂತ ಹೆಚ್ಚಾಗಿ ಪ್ರೀತಿಸುವಂತಹ ನೇತಾರ ಯಾರು ಅಂತ ಕೇಳಿದರೆ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಾತ್ರ. ಅವರ ಬಗ್ಗೆ ಎಲ್ಲವೂ ಚರಿತ್ರೆಯಲ್ಲಿದೆ. ಕಲಿಯುವವರಿಗೆ ಹೇಗೂ ಕಲಿಬಹುದು. ಅವರ ಕಾರುಣ್ಯದ ಬಗ್ಗೆ, ಅವರ ಮಾನವೀಯತೆಯ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಗುಣ ಸ್ವಭಾವದ ಬಗ್ಗೆ ಎಲ್ಲವೂ ನಿಖರವಾಗಿ ನಮ್ಮ ಮುಂದೆ ಲಭ್ಯ. ಪ್ರವಾದಿಯವರ ಬಗ್ಗೆ ಕಲಿಯುವಂತಹ ಅನೇಕ ಜ್ಞಾನ ಶಾಖ್ಯಗಳಿವೆ. ಅವರಿಗೆ ಮಾತ್ರ ನೀಡಲ್ಪಟ್ಟಂತಹ ಹಲವು ವಿಶೇಷತೆಗಳಿವೆ. ಆ ವಿಶೇಷತೆಗಳನ್ನು ಮಾತ್ರ ವಿವರಿಸಲು ಮಹಾತ್ಮರು ಗ್ರಂಥಗಳನ್ನು ಬರೆದಿದ್ದಾರೆ. ಅದು ಖಸಾಯಿಸ್, ಅವರ ವಿಶೇಷತೆಗಳು ಎಂಬ ಹೆಸರಿನಲ್ಲಿ ವಿಖ್ಯಾತವಾಗಿದೆ. ಇನ್ನು ಅವರ ಯುದ್ಧಗಳ ಬಗ್ಗೆ ಮಾತ್ರ, ಅದರಲ್ಲಿನ ಮನುಷ್ಯತ್ವದ ಬಗ್ಗೆ, ಕಾರುಣ್ಯದ ಬಗ್ಗೆ, ನೀತಿಯ ಬಗ್ಗೆ, ನೈತಿಕತೆಯ ಬಗ್ಗೆ, ಅನ್ಯಾಯದ ವಿರುದ್ಧ ಅವರು ಮಾಡಿದಂತಹ ಸಮರಗಳ ಬಗ್ಗೆ ವಿವರಿಸಲ್ಪಟ್ಟಿದೆ. ಅದೇ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನಕ್ಕಿಂತ, ಅವರು ಜನಿಸುವುದಕ್ಕಿಂತ ಮೊದಲಿನಿಂದ ಹಿಡಿದು ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಜನಿಸಿ ಬಿದ್ದವರಲ್ಲ, ಬದಲು ವೇದ ಗ್ರಂಥಗಳಲ್ಲಿ, ಪೂರ್ವ ವೇದ ಗ್ರಂಥಗಳಲ್ಲಿ ಅವರ ಬಗ್ಗೆ ಬರೆಯಲ್ಪಟ್ಟಿತ್ತು. ಅನೇಕಾರು ಮಂದಿ ಕಾಯ್ತಾ ಇದ್ದರು ಅಂತ್ಯಪ್ರವಾದಿಯವರು ಯಾವಾಗ ಬರ್ತಾರೆ ಅಂತ. ಹೀಗೆ ಎಲ್ಲರೂ ಕಾಯುತ್ತಿದ್ದಂತಹ ಒಂದು ನೇತಾರ, ನಾಯಕ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜನಿಸುವುದಕ್ಕಿಂತ ಮೊದಲಿನ ವಿಷಯ, ಜನನ ಸಂದರ್ಭದಲ್ಲಿನ ಅದ್ಭುತಗಳು, ಅವರ ಜನನದ ಬಳಿಕ ವಫಾತ್, ಮರಣದ ತನಕವಿರುವಂತಹ ಆ ಸಂಚಾರ, ಅಲ್ಲಿ ನಡೆದಂತಹ ವಿವಿಧ ಘಟನೆಗಳು ಎಲ್ಲವನ್ನೂ ವಿವರಿಸುವಂತಹ, ಅವರ ಬದುಕು ಮತ್ತು ಸಂದೇಶಗಳನ್ನು ವಿವರಿಸುವ ಸೀರತ್ ಎಂಬ ಗ್ರಂಥಗಳಿವೆ. ಅದೇ ರೀತಿ ಅವರ ಬದುಕಿನಲ್ಲಿ ನಡೆದಂತಹ ಪವಾಡಗಳು, ಸಾವಿರಾರು ಪವಾಡಗಳನ್ನು ಅವರು ತೋರಿಸಿದ್ದಾರೆ. ಆ ಪವಾಡಗಳನ್ನು ಮಾತ್ರ ವಿವರಿಸುವಂತಹ ದಲಾಯಿಲ್ಗಳಿವೆ. ಅವರ ಮುಅಜಿಜಾತ್ಗಳನ್ನು ಬರೆದಂತಹ ವಿವಿಧ ಜ್ಞಾನ ಶಾಖ್ಯಗಳನ್ನು ನಮಗೆ ಕಾಣಬಹುದು. ಅಥವಾ ಇಸ್ಲಾಮಿ ಜಗತ್ತು ಪ್ರವಾದಿಯವರ ಬದುಕಿನ ಪುಟಗಳಿಂದ ಸಮೃದ್ಧವಾಗಿದೆ ಅಂತ ಅರ್ಥ. ಮಾತ್ರವಲ್ಲ, ಪ್ರವಾದಿ ಪೈಗಂಬರ್ರವರ ಶಮಾಯಿಲ್ ಅಂದರೆ ಅವರ ಸೌಂದರ್ಯ, ಅವರ ಬಾಹ್ಯ ಮತ್ತು ಆಂತರಿಕ ಸೌಂದರ್ಯ, ಅದನ್ನೂ ಕೂಡ ಬರೆದಿಟ್ಟಿದ್ದಾರೆ. ಅವರ ತಲೆಯಿಂದ ಹಿಡಿದು ಕಾಲಿನ ತನಕ ಅವರ ಶರೀರದ ಸೌಂದರ್ಯಗಳನ್ನು
ಅದನ್ನು ಮಾತ್ರ ನೋಡಿ ತಪಸ್ಸು ಕುಳಿತು ಕಲಿತಂತಹ ಅವರ ಅನುಯಾಯಿಗಳನ್ನು ನಾವು ಚರಿತ್ರೆಯಲ್ಲಿ ಬಹಳ ಅದ್ಭುತವಾಗಿ ಕಾಣ್ತಾ ಇದ್ದೇವೆ. ಪೈಗಂಬರ್ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ತಲೆ ಹೇಗೆ, ಅವರ ಮುಖ ಹೇಗೆ, ಅವರ ಕಣ್ಣು ಹೇಗೆ, ಅವರ ಮೂಗು ಹೇಗೆ, ಅವರ ಕೈ ಬೆರಳು ಹೇಗೆ, ಅವರ ಕೈ ಹೇಗೆ, ಕಾಲು ಹೇಗೆ, ಅವರ ತಲೆಗೂದಲು ಹೇಗೆ, ಸುಬ್ಹಾನಲ್lah, ಎಲ್ಲವನ್ನು ಅನುಯಾಯಿಗಳು ಬರೆದಿಟ್ಟರು. ಒಬ್ಬ ನಾಯಕನ ಸುತ್ತ ಕುಳಿತು ಅವರ ಶರೀರದ ಸೌಂದರ್ಯವನ್ನು ಕಲಿತಿದ್ರೆ ಈ ಜಗತ್ತಿನಲ್ಲಿ ಅದನ್ನು ಅವಕಾಶ ಪಡಲು ಏಕೈಕ ನಾಯಕ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಲ್ಲಿ ಮಾತ್ರ ನಾವು ಅದನ್ನು ಕಾಣ್ತಾ ಇದ್ದೇವೆ. ಒಂದು 100-150 ವರ್ಷಗಳ ಮೊದಲು ಬದುಕಿದಂತಹ ಒಬ್ಬ ನಾಯಕ, ಆ ನಾಯಕನ ಅನುಯಾಯಿಗಳೊಂದಿಗೆ ಅವರಿಗೆ ಗಡ್ಡ ಇತ್ತ, ಆ ಗಡ್ಡ ಬಿಳಿ ಬಣ್ಣಕ್ಕೆ ತಿರುಗಿತ್ತ ಅಂತ ಕೇಳಿದರೆ ಕೆಲವೊಮ್ಮೆ ಅವರಿಗೆ ಉತ್ತರ ಇರಲಿಕ್ಕೆ ಸಾಧ್ಯ ಇಲ್ಲ. ಸ್ವಂತ ತಂದೆ ಮರಣ ಹೊಂದಿ 10 ವರ್ಷ ಆದರೂ ಕೂಡ ಆ ತಂದೆಯ ಶರೀರದ ವಿವಿಧ ಭಾಗಗಳು ಅಥವಾ ಅವರ ಶರೀರದ ಕೂದಲುಗಳು, ಗಡ್ಡ, ತಲೆಗೂದಲು ಅದು ಹೇಗಿತ್ತು ಎಂದು ಹೇಳಲು ಕೆಲವೊಮ್ಮೆ ಮಕ್ಕಳಿಂದ ಸಾಧ್ಯ ಇಲ್ಲ. ಅಂದರೆ ಇದೆಲ್ಲವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಅನುಯಾಯಿಗಳು ಬರೆದಿಟ್ಟಿದ್ದಾರೆ ಅಂತ ಹೇಳಿದರೆ ಜಗತ್ತಿನ ಮಹಾದ್ಭುತ, ಮಹಾವಿಸ್ಮಯ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿನದಲ್ಲಿ ಕೋಟ್ಯಾಂತರ ಬಾರಿ ಜನರು ಉಚ್ಚರಿಸುವಂತಹ ನಾಮ, ಒಬ್ಬ ಸೃಷ್ಟಿಯ ನಾಮ ಯಾವುದು ಅಂತ ಕೇಳಿದರೆ ಸೃಷ್ಟಿಕರ್ತನಾದ ದೇವರ ನಾಮದ ಬಳಿಕ ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಉಚ್ಚರಿಸಲ್ಪಡುವ ನಾಮ ಮುಹಮ್ಮದ್ ಎಂಬ ಏಕೈಕ ನಾಮ ಮಾತ್ರ. ಅವರ ಬಗ್ಗೆ ಎಲ್ಲವೂ ಚರಿತ್ರೆಯಲ್ಲಿದೆ. ಅವರು ರಾತ್ರಿಯಲ್ಲಿ ಹೇಗೆ, ಹಗಲಿನಲ್ಲಿ ಹೇಗೆ, ಅವರ ರಹಸ್ಯ ಹೇಗೆ, ಅವರ ಬಹಿರಂಗ ಬದುಕು ಹೇಗೆ, ಅವರು ಮನೆಯಲ್ಲಿ ಹೇಗೆ, ಮನೆಯ ಹೊರಗೆ ಹೇಗೆ, ಅವರು ಮನೆಯಲ್ಲಿ ಹೇಗೆ ಇದ್ದರು ಅಂತ ಮಾತ್ರ ಬರೆಯಲ್ಪಟ್ಟಂತಹ ಗ್ರಂಥಗಳಿವೆ. ಅವರು ಊರಿನಲ್ಲಾದರೆ ಹೇಗೆ, ಊರಿನ ಹೊರಗೆ ಹೇಗಿದ್ದರು, ಅವರು ಯುದ್ಧ ಸಂದರ್ಭದಲ್ಲಿ ಹೇಗೆ, ಯುದ್ಧವಿಲ್ಲದ ಸಂದರ್ಭದಲ್ಲಿ ಹೇಗೆ, ಕಷ್ಟ ಬಂದರೆ, ದುಃಖ ಬಂದರೆ ಹೇಗೆ, ಸಂತೋಷದಲ್ಲಿ ಅವರ ಅವಸ್ಥೆ ಹೇಗಿತ್ತು, ಅವರ ಆರೋಗ್ಯ ಸಮಯದಲ್ಲಿ ಹೇಗೆ, ರೋಗ ಸಮಯದಲ್ಲಿ ಹೇಗೆ, ಅವರಿಗೆ ಕೋಪ ಬಂದರೆ ಹೇಗೆ, ತೃಪ್ತಿ ಬಂದರೆ ಹೇಗೆ, ಸುಬ್ಹಾನಲ್ಲಾಹ್, ಅವರ ರಾಜಕೀಯ ಹೇಗೆ, ಅವರ ನೇತೃತ್ವ ಹೇಗೆ, ನಿಯಂತ್ರಣ ಹೇಗೆ, ಶತ್ರುಗಳೊಂದಿಗೆ ಅವರ ಅವಸ್ಥೆ ಹೇಗಿತ್ತು, ಅವರ ಗೆಳೆಯರೊಂದಿಗೆ ಹೇಗಿತ್ತು, ಅವರನ್ನು ಅದೇ ರೀತಿ ಇದೆಲ್ಲವನ್ನು ಅವರನ್ನು ಕಂಡವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮಾತ್ರವಲ್ಲ, ಅವರ ನಡೆತ ಹೇಗೆ, ಅವರ ಸಂಚಾರ ಹೇಗೆ, ಅವರು ಕುಳಿತುಕೊಳ್ಳುವುದು ಹೇಗೆ, ನಿಂತುಕೊಳ್ಳುವುದು ಹೇಗೆ, ಮಲಗುವುದು ಹೇಗೆ, ಅವರು ವಾಹನ ಹತ್ತುವುದು ಹೇಗೆ, ಅವರ ನೀರು ಕುಡಿಯುವುದು ಹೇಗೆ, ಅವರು ತಿನ್ನುವುದು ಹೇಗೆ, ಅವರ ನಿದ್ರೆ ಹೇಗೆ, ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವುದು ಹೇಗೆ, ನಿದ್ರಿಸುವಾಗ ಅವರು ಹೇಳುವಂತಹ ಮಾತುಗಳು ಯಾವುದು, ದಿಕ್ರ್ ಅಂತ ಹೇಳ್ತಾರೆ, ಅವರು ಹೇಳುವ ಮಾತು ಯಾವುದು, ನಿದ್ರೆಯಿಂದ ಎದ್ದೇಳುವಾಗ ಅವರು ಹೇಳುವ ಮಾತು ಯಾವುದು, ಅವರು ಧರಿಸಿದಂತಹ ವಸ್ತ್ರಗಳು ಯಾವುದು, ವಸ್ತ್ರ ಧರಿಸುವುದು ಹೇಗೆ, ವಸ್ತ್ರವನ್ನು ತೆಗೆದಿಡುವುದು ಹೇಗೆ, ಅವರು ಚಪ್ಪಲಿ ಧರಿಸುವುದು ಹೇಗೆ, ಅವರು ಸ್ನಾನ ಮಾಡಿದ್ದು ಹೇಗೆ, ಅವರು ಅಂಗಸ್ನಾನ ಹೇಗೆ, ಅವರ ನಗು ಹೇಗೆ, ಅವರ ಮುಗುಲ್ ನಗು ಹೇಗೆ, ಅವರ ನಗುವಿನ ಬಗ್ಗೆ ಮಾತ್ರ ಬರೆಯಲ್ಪಟ್ಟಂತಹ ಗ್ರಂಥ ಇದೆ, ಅವರ ಮುಗುಲ್ ನಗುವಿನ ಬಗ್ಗೆ ಬರೆದಂತಹ ಗ್ರಂಥ ಇದೆ, ಅವರ ಅಳುವಿನ ಬಗ್ಗೆ ಬರೆದಂತಹ ಗ್ರಂಥ ಇದೆ, ಅವರು ಕೈಯಲ್ಲಿ ಉಂಗುರವನ್ನು ಧರಿಸ್ತಾ ಇದ್ರು ಅದರ ಬಗ್ಗೆ ಬರೆಯಲ್ಪಟ್ಟಿದೆ. ಅದೇ ರೀತಿ ಅವರ ತಲೆಬಾಚುವುದರ ಬಗ್ಗೆ ಮಾತ್ರ ಅಲ್ಲ, ಅವರ ಭಾಷಣಗಳು, ಅವರ ಬರಹಗಾರರು, ಅವರು ಹೇಳಿದಂತಹ ಮಾತುಗಳು, ಲಕ್ಷಗಟ್ಟಲೆ ಹದೀಸ್ಗಳು ಅಂತ ಹೇಳ್ತಾರೆ. ಪ್ರವಾದಿಯವರು ಹೇಳಿದಂತಹ ಮಾತುಗಳು, ಕುರ್ಆನಿನ ವಿವರಣೆಗಳು, ಅದು ಲಕ್ಷಗಟ್ಟಲೆ ಅದಿದೆ. ಅವರ ಅನುಯಾಯಿಗಳು ಯಾರು, ಅವರ ಸೇವಕರು ಯಾರು, ಅವರ ಯುದ್ಧಗಳು ಯಾವುದೆಲ್ಲ, ಅವರು ಹೋದಂತಹ ಯುದ್ಧಗಳು ಯಾವುದು, ಅವರ ಅನುಚರರನ್ನು ಕಳಿಸಿಕೊಟ್ಟಂತಹ ಯುದ್ಧಗಳು ಯಾವುದು, ಅವರ ವಾಹನಗಳು ಯಾವುದು, ಅವರ ಮನೆಗಳು ಯಾವುದು, ಅವರ ಪತ್ನಿಯಂದಿರು, ಅವರ ಹೆಸರುಗಳು, ಅವರ ಮಕ್ಕಳು, ಅವರ ಖಡ್ಗಗಳು, ಅದೇ ರೀತಿ ಅವರ ಚಪ್ಪಲು ಹೇಗೆ, ಅವರ ಬಾಚಣಿಕೆ ಹೇಗೆ, ಈ ರೀತಿ ಅವರ ಕನ್ನಡಿ, ಹೀಗೆ ಬರೆಯುತ್ತಾ ಹೋಗಿ ಒಬ್ಬ ವ್ಯಕ್ತಿಯ ಮುಂದೆ ಕುಳಿತು ಆ ವ್ಯಕ್ತಿಯ ತಲೆಯಲ್ಲೂ ಗಡ್ಡದಲ್ಲೂ ನೆರೆತ ಬಾಧಿಸಿದಂತಹ ಕೂದಲು ಎಷ್ಟು ಇತ್ತು ಅಂತ ಕೂಡ ಸ್ವಹಾಬಿಗಳು, ಅವರ ಅನುಚರರು ನಮಗೆ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಆ ನಾಯಕರನ್ನು ಅವರು ಎಷ್ಟು ಪ್ರೀತಿಸಿರ್ಬೋದು. ಜಗತ್ತಿನಲ್ಲಿ ಯಾವುದೇ ಒಬ್ಬ ನಾಯಕನ ಅವನ ಗಡ್ಡದಲ್ಲಿ ಬಿಳಿ ಬಣ್ಣಕ್ಕೆ ತಿರುಗಿದಂತಹ ರೋಮ ಎಷ್ಟು ಇದೆ ಅಂತ ಯಾವನಾದರೂ ಒಬ್ಬ ಅನುಯಾಯಿ ಲೆಕ್ಕ ಹಾಕಿದಂತಹ ಚರಿತ್ರೆ ಇದೆಯಾ? 17, 18, 19, 20ಕ್ಕಿಂತ ಹೆಚ್ಚು ಆ ರೋಮಗಳು, ಕೂದಲುಗಳು ಬಿಳಿ ಬಣ್ಣಕ್ಕೆ ಅವರ ಗಡ್ಡದಲ್ಲೂ ತಲೆಯಲ್ಲೂ ತಿರುಗಿರಲಿಲ್ಲ ಅಂತ ಅನುಯಾಯಿಗಳು ವಿವರಿಸ್ತಾ ಇದ್ದಾರೆ. ನಾನು ಹೇಳ್ತಾ ಬಂದದ್ದು, ಈ ಜಗತ್ತಿನಲ್ಲಿ ಅತ್ಯಂತ ಸಂಪೂರ್ಣತೆ ಇರುವಂತಹ ಅಲ್ ಇನ್ಸಾನುಲ್ ಕಾಮಿಲ್, ಸಂಪೂರ್ಣ ಮನುಷ್ಯ ಯಾರು ಅಂತ ಕೇಳಿದರೆ ಅದು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು. ಇಂತಹ ನಾಯಕರನ್ನು ಪ್ರೀತಿಸಬೇಕು. ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಬೇಕಾದರೆ ವಿವಿಧ ಮಾನದಂಡಗಳನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಸೌಂದರ್ಯವನ್ನು ನೋಡಿ ಪ್ರೀತಿಸ್ತಾರೆ, ಆ ವ್ಯಕ್ತಿಯ ಗುಣ ಸ್ವಭಾವಗಳನ್ನು ನೋಡಿ ಪ್ರೀತಿಸ್ತಾರೆ, ಆ ವ್ಯಕ್ತಿ ನಮಗೆ ಮಾಡಿದಂತಹ ಉಪಕಾರಗಳನ್ನು ನೋಡಿ ಪ್ರೀತಿಸ್ತಾರೆ. ಪ್ರೀತಿಗೆ ವಿವಿಧ ಮಾನದಂಡಗಳಿವೆ. ಅದೇ ಸಂದರ್ಭ, ಈ ಮೂರು ಒಬ್ಬ ವ್ಯಕ್ತಿಯಲ್ಲಿ
ಸಮ್ಮೇಳಿಸುವುದಾದರೆ, ಒಂದುಗೂಡುವುದಾದರೆ ನಿಜಕ್ಕೂ ಕಡ್ಡಾಯವಾಗಿಯೂ ಆ ವ್ಯಕ್ತಿಯನ್ನು ಪ್ರೀತಿಸಲೇಬೇಕು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಕಲಿಯುತ್ತಾ ಹೋಗುವಾಗ ನಮಗೆ ರೋಮಾಂಚನ ಆಗ್ತದೆ, ಅದ್ಭುತ ಆಗ್ತದೆ. ಹೀಗೂ ಕೂಡ ಒಬ್ಬ ವ್ಯಕ್ತಿಗೆ ಬದುಕಲು ಸಾಧ್ಯನಾ? ಹೀಗೂ ಕೂಡ ಒಬ್ಬ ವ್ಯಕ್ತಿಯನ್ನು ಜಗತ್ತಿನಲ್ಲಿ ಪ್ರೀತಿಸಲು ಸಾಧ್ಯನಾ? ನಾವು ಮದೀನಾಕ್ಕೆ ಹೋಗಬೇಕು. ಅವರು ಮರಣ ಹೊಂದಿ ಮಲಗಿದಂತಹ ಮದೀನಾ 1400 ಚಿಲ್ಲಾರ ವರ್ಷಗಳಾಯಿತು ಅವರು ಮರಣ ಹೊಂದಿ. ಈಗ ಕೂಡ ಕೋಟ್ಯಾಂತರ ಮುಸ್ಲಿಮರು ಅಲ್ಲಿ ಸಂದರ್ಶಿಸ್ತಾ ಇದ್ದಾರೆ. ಅವರ ಕಬರ್ನ, ಅವರ ಗೋರಿಯ ಬಳಿ ಹೋಗುವಂತಹ ಮುಸಲ್ಮಾನನ ಕಣ್ಣಿನಲ್ಲಿ ಕಣ್ಣೀರು ಹರಿಯುತ್ತಾ ಇದೆ. ಪ್ರೀತಿಯ ಕಣ್ಣೀರು, ಸ್ನೇಹದ ಕಣ್ಣೀರು. ಒಬ್ಬ ವ್ಯಕ್ತಿಯ ಹೆಸರು ಕೇಳುವಾಗ ಪ್ರೀತಿಯಿಂದ ಕಣ್ಣೀರು ಸುರಿಸುವುದಿದ್ರೆ ಅದು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು. ನಾನು ಹೇಳಿದ್ದು ಸೌಂದರ್ಯದಿಂದ, ಗುಣ ಸ್ವಭಾವಗಳನ್ನು ಕಂಡು, ಅದೇ ರೀತಿ ಒಬ್ಬ ವ್ಯಕ್ತಿ ನಮಗೆ ಮಾಡುವಂತಹ ಉಪಕಾರಗಳನ್ನು ಕಂಡು ಪ್ರೀತಿಸುವುದಾದರೆ ಈ ಮೂರೂ ಕೂಡ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಲ್ಲಿ ಒಂದುಗೂಡಿದೆ. ಆದ್ದರಿಂದ ಪ್ರೀತಿಸುವ ಎಲ್ಲ ಮಾನದಂಡಗಳು ಅವರಲ್ಲಿವೆ. ಅವರನ್ನು ಜಗತ್ತು ಪ್ರೀತಿಸ್ತಾ ಬಂತು. ಅವರ ಸೌಂದರ್ಯವನ್ನು ವಿವರಿಸಲು ನಮ್ಮಿಂದ ಅದು ಅತ್ಯಂತ ವಿಶಾಲವಾದ ಒಂದು ಅಧ್ಯಾಯ. ನಾವು ಇಲ್ಲಿ ವಿವರಿಸಬೇಕಾದದ್ದು ಶಮಾಯಿಲೆ ಮುಹಮ್ಮದ್ ಅಥವಾ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಪೈಗಂಬರ್ರವರ ಸೌಂದರ್ಯ ಅನಾವರಣ. ಅದು ಈ ಸಣ್ಣ ಸಮಯದಲ್ಲಿ ಒಮ್ಮೆಯೂ ಹೇಳಿ ಮುಗಿಸಲು ಸಾಧ್ಯವಿಲ್ಲ. ಅದರ ಬಗ್ಗೆ ಅನೇಕಾರು ಗ್ರಂಥಗಳು ರಚಿಸಲ್ಪಟ್ಟಿವೆ. ಆ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸೌಂದರ್ಯವಿರುವಂತಹ ವ್ಯಕ್ತಿ. ಫಾಕನ್ ನಬಿಯೀನ ಫಿ ಖಲ್ಕಿನ್ ವ ಫಿ ಖುಲುಕಿ ವಲಂ ಯುದಾನೂಹು ಫಿ ಇಲ್ಮಿನ್ ವಲಾ ಕರಮಿ. ಕಾವ್ಯ ಸಾಮ್ರಾಜ್ಯದ ರಾಜಕುಮಾರ ಇಮಾಮುನ್ ಅಲ್ ಬೂಸೀರಿ ರದಿಯಲ್ಲಾಹು ಅನ್ಹುರವರಿಗೆ ಕಸೀದತುಲ್ ಬುರ್ದಾ ಎಂಬ ಒಂದು ಕಾವ್ಯ ಗ್ರಂಥವಿದೆ. ಪ್ರವಾದಿಯವರ, ಪೈಗಂಬರ್ರವರ ಅವರನ್ನು ಹೊಗಳುತ್ತಾ ಹೇಳಿದಂತಹ ಕವಿತೆ. ಅದರಲ್ಲಿ ಅವರು ಹೇಳಿದ್ರು, ಎಲ್ಲ ಪ್ರವಾದಿಗಳು 1 ಲಕ್ಷ ಚಿಲ್ಲಾರ ಬಂದಿದ್ದಾರೆ. ಆ ಪ್ರವಾದಿಗಳಿಗಿಂತಲ್ಲ ಸ್ವಭಾವದಲ್ಲೂ ಸೃಷ್ಟಿ ವೈಭವದಲ್ಲೂ ಉತ್ತುಂಗ ಶಿಖರದಲ್ಲಿರುವವರು ಯಾರು ಅಂತ ಕೇಳಿದರೆ ಅದು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮಾತ್ರ. ಅವರ ಸೌಂದರ್ಯವನ್ನು ವಿವರಿಸಲು ಪದಗಳಿಲ್ಲ. ಪ್ರವಾದಿಯವರ ಅತ್ಯಂತ ಶ್ರೇಷ್ಠ ಸ್ನೇಹ ತುಂಬಿದ ಅನುಯಾಯಿ ಹಸ್ಸಾನ್ ಬಿನ್ ಸಾಬಿತ್ ಎಂಬ ಅವರ ಆಸ್ಥಾನ ಕವಿ. ಆ ಅನುಯಾಯಿ ಪ್ರವಾದಿಯವರ ಮುಖವನ್ನು ನೋಡಿ ಹೇಳಿದಂತಹ ಮಾತಿದೆ, ವ ಅಸ್ಸನ ಮಿಂಕ ಲಂ ತರಕತ್ತು ಐನಿ ವ ಅಜ್ಮಲ ಮಿಂಕ ಲಂ ತಲಿದಿನ್ ನಿಸಾವು. ಜಗತ್ತಿನ ಪ್ರೇಮಗಳು, ಜಗತ್ತಿನ ಪ್ರೀತಿಗಳು, ಅದರಲ್ಲಿ ಯಾವುದೇ ಲಾಭವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದು ತಾತ್ಕಾಲಿಕ ಮಾತ್ರ. ಅದೇ ಸಂದರ್ಭ ಈ ಪ್ರೀತಿ ಶಾಶ್ವತವಾದ ಪ್ರೀತಿ. ಮುಹಮ್ಮದ್ ನಬಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಪ್ರೀತಿ, ಈ ಸೌಂದರ್ಯ ಒಮ್ಮೆಯೂ ಅಳಿದು ಹೋಗಲ್ಲ. ವ ಅಹ್ಸನ ಮಿಂಕ ಲಂ ತರಕತ್ತು ಐನಿ. ನಿಮಗಿಂತ ಚಂದವಾದಂತಹ ವ್ಯಕ್ತಿಯನ್ನು ನನ್ನ ಕಣ್ಣು ಕಂಡಿಲ್ಲ. ವ ಅಜ್ಮಲ ಮಿಂಕ ಲಂ ತಲಿದಿನ್ ನಿಸಾವು. ನಿಮಗಿಂತ ಸೌಂದರ್ಯವಿರುವಂತಹ ಒಂದು ಮಗುವಿಗೆ ಒಬ್ಬಳು ಹೆಣ್ಣು ಕೂಡ ಜನ್ಮ ನೀಡಿಲ್ಲ. ಖುಲಿಕತ ಮುಬರ್ರಅಂ ಮಿನ್ ಕುಲ್ಲಿ ಐಬಿ ಕಅನ್ನಕ ಕದ್ ಖುಲಿಕತ ಕಮಾ ತಶಾವು. ಓ ನಬಿಯೇ, ಎಲ್ಲ ನ್ಯೂನತೆಗಳಿಂದ ಮುಕ್ತವಾಗಿ ನಿಮ್ಮನ್ನು ಸೃಷ್ಟಿಸಲ್ಪಟ್ಟಿದೆ. ನೀವೇ ಹೇಳಿ ನಿಮ್ಮನ್ನು ಸೃಷ್ಟಿಸಿದಂತಿದೆ ಸೃಷ್ಟಿಕರ್ತನು. ಆ ರೀತಿ ಸಂಪೂರ್ಣರಾದಂತಹ ಒಬ್ಬ ವ್ಯಕ್ತಿ ನೀವು ಮಾತ್ರ ಅಂತ ಹಸ್ಸಾನ್ ಬಿನ್ ಸಾಬಿತ್ ಹೇಳ್ತಾರೆ. ಒಮ್ಮೆ ಪೈಗಂಬರ್ರವರನ್ನು ವರ್ಣಿಸುತ್ತಾ ಅವರು ಹೇಳಿದ ಮಾತು, ಶಬೀಹು ಕಬದುರುಲ್ ಲೈಲಿ ಬಲ್ ಅಂತ ಅನ್ವರು. ನೀವು ಆಕಾಶದಲ್ಲಿ ಕಾಣುವಂತಹ ಹುಣ್ಣಿಮೆಯ ಚಂದ್ರನಂತೆ, ಪೌರ್ಣಮಿಯಂತೆ ಅಷ್ಟೊಂದು ಸುಂದರ. ಇಲ್ಲ, ಹಾಗೆ ಹೇಳಿದ್ರೆ ಸಾಲದು. ಬಲ್ಲಂತ ಅನ್ವರು, ಅದಕ್ಕಿಂತಲೂ ಚಂದವಾದ ಪ್ರಕಾಶ ಹೊಂದಿದಂತಹ ವ್ಯಕ್ತಿ ನೀವು. ಶಬೀಹು ಕಬದುರುಲ್ ಲೈಲಿ ಬಲ್ಲಂತ ಅನ್ವರು ವಜುಹು ಕಮಿಮ್ಮ ಇಲ್ಮಲಹಾತಿ ಅಜ್ಹರು. ನಿಮ್ಮ ಮುಖದ ಸೌಂದರ್ಯವನ್ನು ವರ್ಣಿಸಲು ಸಾಧ್ಯವಿಲ್ಲ, ಅಷ್ಟೊಂದು ಚಂದ ಅದು. ಫಸುಲುಸೂಕ ಕಾಫೂರುನ್ ವರುಬೂಕ ಅಂಬರು ವಖುಮುಸೂಕ ಯಾಕೂತುಂ ವಬಾಕೀಕ ಜೌಹರು. ಅವರು ಹೇಳ್ತಾ ವರ್ಣನೆಯಲ್ಲಿ ಸೋತು ಹೋಗ್ತಾರೆ. ತಮ್ಮನ್ನು ವರ್ಣಿಸಲು ನನಗೆ ಪದ ದಾರಿದ್ರ್ಯವಿದೆ. ಸುಬ್ಹಾನಲ್ಲಾ. ಮತ್ತು ಅವರು ಹೇಳಿದ್ದು, ಆಕಾಶದಲ್ಲಿ ಸ್ವರ್ಗದಲ್ಲೂ ಕೂಡ ನಿಮ್ಮಂತಹ ಸೌಂದರ್ಯವಿರುವ ವ್ಯಕ್ತಿಯನ್ನು ಸೃಷ್ಟಿಸಲ್ಪಟ್ಟಿಲ್ಲ ಅಂತ. ಅವರ ಮುಖ ಸೌಂದರ್ಯ ಅಷ್ಟೊಂದು ಮಹತ್ವವೇರಿದ್ದಾಗಿತ್ತು. ಜಾಬಿರ್ ಬಿನ್ ಸಮುರಾ ರದಿಯಲ್ಲಾಹು ಅನ್ಹು ಎಂಬ ಅವರ ಅನುಚರರ ಬಗ್ಗೆ ನನಗೆ ನೆನಪಾಗ್ತಾ ಇದೆ. ಅವರು ಹೇಳ್ತಾರೆ, ನಾನು ಮದೀನಾದ ಮಸ್ಜಿದಿಗೆ ಬಂದು ನೋಡುವಾಗ ಅಲ್ಲಿ ಪೈಗಂಬರ್ರವರಿದ್ದಾರೆ. ಆಕಾಶದಲ್ಲಿ ಹುಣ್ಣಿಮೆಯ ಚಂದ್ರನನ್ನು ನಾನು ಕಂಡೆ. ನಾನೊಮ್ಮೆ ಚಂದ್ರನಿಗೆ ನೋಡ್ತಾ ಇದ್ದೇನೆ, ಮತ್ತೊಮ್ಮೆ ಪೈಗಂಬರ್ರವರ ಮುಖಕ್ಕೆ ನೋಡ್ತಾ ಇದ್ದೇನೆ. ಇನ್ನೊಮ್ಮೆ ಚಂದ್ರನಿಗೆ ನೋಡ್ತೇನೆ, ಮತ್ತೊಮ್ಮೆ ಪೈಗಂಬರ್ರವರ ಮುಖಕ್ಕೆ ಮತ್ತು ನಾನು ಹೀಗೆ ನೋಡ್ತಾ ಇರುವಾಗ ಯಾವುದು ಚಂದ ಅಂತ ಆಕಾಶದಲ್ಲಿ ಕಾಣುವ ಆ ಚಂದ್ರನು, ಇಲ್ಲಿ ಕುಳಿತಿರುವಂತಹ ಈ ನಾಯಕರ ಮುಖವು ಚಂದ ಅಂತ ಕೇಳುವಾಗ ಕೊನೆಯದಾಗಿ ಆ ಅನುಯಾಯಿಯ ರಿಸಲ್ಟ್ ಬರ್ತದೆ. ಒಮ್ಮೆ ಮದೀನಾದಲ್ಲಿ ನಾವು ರೌಲಾಕ್ಕೆ ಹೋಗಲು ನಿಂತಹ ಸಂದರ್ಭದಲ್ಲಿ
ಅದು ರಬಿಯುಲ್ ಅವ್ವಲ್ನ 14ನೇ ದಿನ ಆಗಿತ್ತು. ಆಕಾಶದಲ್ಲಿ ಪೌರ್ಣಮಿಯ ಚಂದ್ರನನ್ನು ಕಾಣಲು ಸಾಧ್ಯ ಆಯಿತು. ಆದರೆ ನೇರ ನೋಡಲು ನಮಗೆ ಅಲ್ಲಿ ಪ್ರವಾದಿಯವರನ್ನು ನಮ್ಮ ಕಣ್ಣಿನಲ್ಲಿ ಕಾಣಲು ಸಾಧ್ಯ ಇಲ್ಲ. ಅದೇ ಸಂದರ್ಭ ಜಾಬಿರ್ ಇಬ್ನ್ ಸಮರರ ಮಾತು ನೆನಪಾಯಿತು. ಅವರು ಹೇಳುವುದು, ಒಮ್ಮೆ ನಾನು ಚಂದ್ರನನ್ನು ನೋಡ್ತೇನೆ, ಮತ್ತೊಮ್ಮೆ ಪೈಗಂಬರ್ರವರನ್ನು ನೋಡ್ತೇನೆ, ಕೊನೆಯದಾಗಿ ಅತ್ಯಂತ ಚಂದ ಯಾರು, ಅವರ ರಿಸಲ್ಟ್ ಬಂತು, ಫೈದಾ ಹುವ ಅಹ್ಸನು ಇಂದೀ ಮಿನಲ್ ಕಮರ್, ನನ್ನ ದೃಷ್ಟಿಯಲ್ಲಿ ಆ ಚಂದ್ರನಿಗಿಂತ ಚಂದ ಯಾರು ಅಂತ ಕೇಳಿದರೆ ನನ್ನ ನಾಯಕರಾದ ನೇತಾರರಾದ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು ಜಾಬಿರ್ ಇಬ್ನ್ ಸಮರ ರದಿಯಲ್ಲಾಹು ಅನ್ಹು ಎಂಬ ಅನುಯಾಯಿ ಹೇಳುವಂತಹ ಮಾತು. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಸೌಂದರ್ಯ ಅಷ್ಟು ಮಾತ್ರ ಉನ್ನತವಾದ ಸೌಂದರ್ಯ ಅವರಿಗಿತ್ತು. ಒಬ್ಬ ಸತ್ಯವಿಶ್ವಾಸಿ, ಮುಅ್ಮಿನ್ ಅಂತ ಹೇಳ್ತೇವೆ, ಮುಸ್ಲಿಂ ಸತ್ಯವಿಶ್ವಾಸಿ, ಅವನಿಗೆ ಸತ್ಯವಿಶ್ವಾಸದ ಮಾಧುರ್ಯ ಸಿಗಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? 3 ಕಾರ್ಯವನ್ನು ವಿವರಿಸ್ತಾರೆ. ಅದರಲ್ಲಿ 1ನೇ ಕಾರ್ಯ ಅನ್ ಯಕೂನಲ್ಲಾಹು ವರಸೂಲುಹು ಅಹಬ್ಬ ಇಲೈಹಿ ಮಿನ್ ಸಿವಾಹುಮಾ, ಅಥವಾ ಅಲ್ಲಾಹು ಅಥವಾ ಸೃಷ್ಟಿಕರ್ತ ಮತ್ತು ಆ ಸೃಷ್ಟಿಕರ್ತನು ಅತಿಯಾಗಿ ಪ್ರೀತಿಸಿದಂತಹ ಸೃಷ್ಟಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇವರ ಪ್ರೀತಿ ಒಬ್ಬ ಸತ್ಯವಿಶ್ವಾಸಿಯ ಮನಸ್ಸಿನಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾಗುವ ತನಕ ಒಬ್ಬನಿಗೆ ಸತ್ಯವಿಶ್ವಾಸದ ಈಮಾನಿನ ಮಾಧುರ್ಯವನ್ನು ಅನುಭವಿಸಲು ಸಾಧ್ಯ ಇಲ್ಲ ಅಂತ ಹೇಳುವುದು. ತಂದೆ ತಾಯಿಗಳಿಗಿಂತ, ಫ್ರೆಂಡ್ಸ್ಗಳಿಗಿಂತ, ಪತ್ನಿಗಿಂತ, ಮಕ್ಕಳಿಗಿಂತ, ಈ ಜಗತ್ತಿನಲ್ಲಿರುವ ಸರ್ವಕ್ಕಿಂತಲೂ ನನ್ನ ಹೃದಯದಲ್ಲಿ ಈ ಪೈಗಂಬರ್ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಪ್ರೀತಿ ಹೆಚ್ಚಾಗುವ ತನಕ ನನಗೆ ಸತ್ಯವಿಶ್ವಾಸದ ಮಾಧುರ್ಯವನ್ನು ಅನುಭವಿಸಲು ಸಾಧ್ಯ ಇಲ್ಲ ಅಂತ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳ್ತಾರೆ. ಇದು ಪೈಗಂಬರ್ರವರನ್ನು ಪ್ರೀತಿಸುವುದು. ಈ ಪ್ರೀತಿಯಲ್ಲಿ 2 ರೀತಿಯನ್ನು ನಾವು ಕಾಣ್ತೇವೆ. ಪೈಗಂಬರ್ರವರ ವರ್ಣನೆ, ಅವರ ಶರೀರವನ್ನು ವರ್ಣಿಸುವುದು, ಅವರನ್ನು ಮತ್ತು ಹೇಳ್ತಾ ಇರುವುದು. ರಬಿಯುಲ್ ಅವ್ವಲ್ ತಿಂಗಳು ಬರುವಾಗ, ಪ್ರವಾದಿಯವರ ಜನ್ಮದಿನದ ತಿಂಗಳು ಬರುವಾಗ ಜಗತ್ತಿನಾದ್ಯಂತವಿರುವ ಮುಸ್ಲಿಮರ ಕೆಲಸ ಯಾವುದು ಅಂತ ಕೇಳಿದರೆ ವರ್ಷ ಪೂರ್ತಿ ಅವರಿಗೆ ಅದೇ ಕೆಲಸ. ರಬಿಯುಲ್ ಅವ್ವಲ್ ಬರುವಾಗ ಅವರು ಮತ್ತು ಅಲರ್ಟ್ ಆಗ್ತಾರೆ. ಅವರು ಈ ಪ್ರವಾದಿಯವರ ವರ್ಣನೆಯನ್ನು ಹೇಳ್ತಾರೆ. ಅದಕ್ಕೆ ಮೌಲಿದ್ ಅಂತ ನಾವು ಹೇಳ್ತೇವೆ. ಅದರಲ್ಲಿರುವುದು ಪ್ರವಾದಿಯವರ ವರ್ಣನೆ, ಮುಖದ ವರ್ಣನೆ, ಕೈಯ ವರ್ಣನೆ, ಶರೀರದ ವರ್ಣನೆ, ಅವರ ಸ್ವಭಾವದ ಬಗ್ಗೆ ಹೇಳುವುದು. ಅದನ್ನು ವರ್ಣಿಸ್ತಾ ಇರ್ತಾರೆ. ಅದನ್ನು ಅತ್ಯಂತ ದೊಡ್ಡ ಪುಣ್ಯಕರ್ಮವಾಗಿ ಅವರು ಕಾಣ್ತಾರೆ. ಇಲ್ಲಿ 2 ರೀತಿಯನ್ನು ನಾವು ಕಾಣ್ತೇವೆ. ಮುಸ್ಲಿಮರ ಒಳಗೆ 2 ರೀತಿ. ಅಂದರೆ ಒಂದು, ಪ್ರವಾದಿಯವರು ಅವರು ಮಕ್ಕಾದಲ್ಲಿ ಜನಿಸಿದರು, 40 ವರ್ಷವಾಗುವಾಗ ಅವರಿಗೆ ಪ್ರವಾದಿತ್ವ ಲಭಿಸಿತು, ಮತ್ತೆ ಅವರಿಗೆ ಕುರ್ಆನ್ ಅವತೀರ್ಣವಾಯಿತು. 53ನೇ ವರ್ಷದಲ್ಲಿ ಮಕ್ಕಾದಿಂದ ಮದೀನಾಕ್ಕೆ ಹಿಜ್ರಾ ಹೋದರು. 63ನೇ ವರ್ಷದಲ್ಲಿ ಅವರು ಮರಣ ಹೊಂದಿದ್ರು. ಅಷ್ಟಕ್ಕೆ ಮುಗಿಯಿತು. ಅಂತಹ ಪ್ರವಾದಿಯವರನ್ನು ನಂಬುವ ಒಂದು ವಿಭಾಗ. ಅದೇ ಸಂದರ್ಭ ಅದಕ್ಕೆ ಒಣಗಿದ ಇಸ್ಲಾಂ ಅಂತ ನಾವು ಹೇಳುವುದು. ಮತ್ತೊಂದು ರೀತಿ ಇದೆ ಇಸ್ಲಾಮಿನಲ್ಲಿ. ಅದು ಯಾವುದು? ಅದು ಅಷ್ಟಕ್ಕೆ ಮುಗಿಯುವುದಿಲ್ಲ. ಅಂತ್ಯ ದಿನದ ತನಕ ಅವರ ವರ್ಣನ ನಡೀತಾನೇ ಇದೆ. ನಮ್ಮೆದುರೇ ಅವರು ಜೀವಂತವಿರುವಂತಹ ರೀತಿಯಲ್ಲಿ ಅವರನ್ನು ಪ್ರೀತಿಸ್ತಾರೆ. ಪ್ರೀತಿ ಅಂದರೆ ಅದು ಅತ್ಯಂತ ದೊಡ್ಡ ಪ್ರೀತಿ. ಸ್ವಹಾಬಿಗಳು ಕಲಿಸಿಕೊಟ್ಟಂತಹ ಪ್ರೀತಿ. ಅವರಿಗೆ ಕಣ್ಣು ಹೋದಾಗ, ಅವರ ಕಣ್ಣಿಗೆ ಗಾಯವಾದಾಗ ಪ್ರವಾದಿಯವರ ಅನುಚರರು ನೇರ ಓಡಿ ಹೋಗುವುದು ಪೈಗಂಬರ್ರವರ ಬಳಿ. ನನ್ನ ಕಣ್ಣು ಹೋಗಿದೆ, ಕಣ್ಣನ್ನು ತೆಗೆದು ಅಲ್ಲಿಡ್ತಾರೆ. ಅದೊಂದು ದೊಡ್ಡ ಆಪರೇಷನ್ನಂತೆ ಗುಣ ಆಗ್ತದೆ. ಕಾಲಿಗೆ ನೋವಾದಾಗ ಪ್ರವಾದಿಯವರ ಬಳಿ ಹೋಗ್ತಾರೆ. ತಮ್ಮ ಎಲ್ಲ ಸರ್ವ ಸಂಕಷ್ಟಗಳಿಗೂ ಅವರು ಆ ನಾಯಕರನ್ನು ಅಭಯವಾಗಿ ಕಾಣ್ತಾರೆ. ಅಂದರೆ ಈ ನಾಯಕರು ದೇವರು ಅಂತಲ್ಲ ಅದರ ಅರ್ಥ. ದೇವರು ಸೃಷ್ಟಿಕರ್ತನಾದ ಒಬ್ಬನೇ. ಅದೇ ಸಂದರ್ಭ ಆ ಸೃಷ್ಟಿಕರ್ತನ ಅತ್ಯಂತ ಇಷ್ಟವಾದ ವ್ಯಕ್ತಿ ಯಾರು ಅಂತ ಕೇಳಿದರೆ ಪೈಗಂಬರ್ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು ಮಹಬ್ಬತ್ನ, ಪ್ರೀತಿಯ, ಸ್ನೇಹದ ಹೊರತೆ ಇರುವಂತಹ ಇಸ್ಲಾಂ. ಇಲ್ಲಿ 2 ರೀತಿಯ ಇಸ್ಲಾಮನ್ನು ನಾನು ವಿವರಿಸಿದೆ. ಒಂದು, ಅದೊಂದು ಒಣಗಿದ ರೀತಿ. ಅದೇ ಸಂದರ್ಭ ಮತ್ತೊಂದು ರೀತಿ, ಅದು ಪ್ರೀತಿಯ ಹೊರತೆ ಇದೆ. ಅಲ್ಲಿ ಇವರ ಮದಹ್ ಹೇಳದಿದ್ದರೆ, ಸ್ತುತಿ ಕೀರ್ತನೆಗಳನ್ನು ಮಾಡದಿದ್ದರೆ, ಹೊಗಳಿಕೆಯನ್ನು ಮಾಡದಿದ್ದರೆ ಆ ಸತ್ಯವಿಶ್ವಾಸಿಗೆ ನಿದ್ರೆ ಬರಲ್ಲ. ಈ ಇಸ್ಲಾಂ ಇದು ಆಮಿನು ಕಮಾ ಆಮನನ್ನ ಸ್ವಹಾಬಿಗಳು, ಪ್ರವಾದಿಯವರ ಅನುಯಾಯಿಗಳು ವಿಶ್ವಾಸವರ್ಪಿಸಿದಂತಹ ರೀತಿ. ಆ ಇಸ್ಲಾಮೇ ನಿಜವಾದ ಇಸ್ಲಾಂ, ಮಹಬ್ಬತ್ನ ಪ್ರೀತಿಯ ಹೊರತೆ ಇರುವಂತಹ ಇಸ್ಲಾಂ. ಆದ್ದರಿಂದ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವರ್ಣನೆಗಳನ್ನು ಹೇಳಿ ಮುಗಿಸಲು ಸಾಧ್ಯ ಇಲ್ಲ. ಹುಬ್ಬುನ್ ನಬಿಯಿ ವ ಮದ್ಹುಹು ಖೈರುಲ್ ಅಮಲ್ ವ ಅಸಲ್ ಇಲಾಹು ಯುಬಲ್ಲಿಗುಹು ವ ಅಸಲ್ ಇಲಾಹು ಬಿಹಿ ಯುಬಲ್ಲಿಗುಹುಲ್ ಅಮಲ್. ಇಮಾಮ್ ಉಮರುಲ್ ಕಾದಿ ರಹಿಮಹುಲ್ಲಾ ಆ ಮಹಾನರು ಹೇಳಿದಂತೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರೀತಿ, ಅದೇ ರೀತಿ ಅವರನ್ನು ಹೊಗಳುವುದು ಅದು ಅತ್ಯಂತ ಶ್ರೇಷ್ಠವಾದ ಸತ್ಕರ್ಮವಾಗಿದೆ. ಅದೇ ಸಂದರ್ಭ ಆ ಸತ್ಕರ್ಮವನ್ನು ಮಾಡುವ ಕಾರಣದಿಂದ
ಅವನ ಎಲ್ಲ ಆಗ್ರಹಗಳು ಪೂರೈಸಲ್ಪಡುತ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ನಾನು ಮತ್ತು ನಾವಿಲ್ಲಿ ಗಮನವಿಟ್ಟು ಕೇಳಬೇಕು, ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮರಣ ಹೊಂದಿ 1400 ವರ್ಷಗಳು ಕಳೆಯಿತು. ಅವರ ಒಂದು ಚಿತ್ರ ಕೂಡ ಇಲ್ಲ. ಕೆಲವೊಮ್ಮೆ ಗೂಗಲ್ನಲ್ಲಿ ಮುಹಮ್ಮದ್ ಅಂತ ಹೇಳಿ ಚಿತ್ರಗಳನ್ನು ತೋರಿಸ್ತಾರೆ, ಅದು ಒಮ್ಮೆಯೂ ಅಲ್ಲ. ಅವರ ಚಿತ್ರಗಳಿಲ್ಲ, ಚಿತ್ರೀಕರಣವಿಲ್ಲ, ಅವರ ವಿಗ್ರಹಗಳಿಲ್ಲ, ಪ್ರತಿಮೆ ಇಲ್ಲ. ಯಾವುದೇ ಪ್ರತಿಮೆ ಇಲ್ಲದೆ ಇಷ್ಟು ವರ್ಷಗಳು ಸಂದರು. ಸತ್ಯವಿಶ್ವಾಸಿಗಳ ಹೃದಯದಲ್ಲಿ ಸಿಂಹಾಸನ ಕಟ್ಟಿ ವಿರಾಜಮಾನರಾಗಿರುವ ನಾಯಕ, ಮದೀನಾದ ನೆತ್ತಾರ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು. ಅವರನ್ನು ಅತ್ಯಂತ ಹೆಚ್ಚಾಗಿ ಸಹಾಬಿಗಳು, ನಂತರ ಬಂದಂತಹ ಮುಸ್ಲಿಮರ ಸರಣಿ ಪ್ರೀತಿಸಿತು. ಈ ಪ್ರೀತಿ ಒಮ್ಮೆಯೂ ನಾಟಕ ಅಲ್ಲ, ನಾಟಕದ ಪ್ರೀತಿಯಲ್ಲ. ಕೆಲವು ನಾಯಕರನ್ನು ಪ್ರೀತಿಸ್ತಾರೆ, ಯಾವುದು ಅವರ ಸ್ವಾರ್ಥ ಲಾಭಕ್ಕೆ ಬೇಕಾಗಿ. ಅವನು ಹೋಗಬೇಕು, ಅಥವಾ ಇನ್ನಿತರ ನಾಯಕರು, ಆ ನಾಯಕರನ್ನು ಅನುಯಾಯಿಗಳು ಕೆಲವೊಮ್ಮೆ ಪ್ರೀತಿಸುವುದು ಅವನ ಇಹಲೋಕದ ಲಾಭಕ್ಕಾಗಿ ಆಗಿರ್ಬೋದು. ಅದೇ ಸಂದರ್ಭ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಪ್ರೀತಿಸಿದಂತೆ ಜಗತ್ತಿನಲ್ಲಿ ಯಾವ ಅನುಯಾಯಿ ಕೂಡ ಒಬ್ಬ ನಾಯಕರನ್ನು ಪ್ರೀತಿಸಲು ಸಾಧ್ಯನೇ ಇಲ್ಲ. ಮದೀನಾದ ಮಸ್ಜಿದಿನಲ್ಲಿ ಅವರ ಜೊತೆಗೇ ಕುಳಿತಂತಹ ಅನುಯಾಯಿ ಸ್ವಹಾಬಿ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಸ್ವಲ್ಪ ನೇರವಾದಾಗ ಪುನಃ ಮದೀನಾದ ಮಸ್ಜಿದ್ಗೆ ಬರ್ತಾರೆ. ಯಾಕೆ ಬಂದದ್ದು ಅಂತ ಕೇಳುವಾಗ, ಇಲ್ಲ, ನನಗೆ ಮನೆಗೆ ಹೋಗಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ತಮ್ಮ ಮುಖವನ್ನು ನೋಡದೆ ನಾನು ಹೇಗೆ ಕುಳಿತುಕೊಳ್ಳಲಿ? ಆದ್ದರಿಂದ ನಿಮ್ಮ ಮುಖವನ್ನು ಮತ್ತೊಮ್ಮೆ ನೋಡಲಿಕ್ಕಾಗಿ ನಾನು ಓಡಿ ಬಂದೆ ಅಂತ ಆ ಅನುಯಾಯಿಗಳು ಹೇಳುವ ರೀತಿಯಲ್ಲಿ ಇದು ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ನಾವು ಮನದಟ್ಟು ಮಾಡಬೇಕಾಗುವುದು. ಅನೇಕಾರು ನಾಯಕರಿಗೂ ಸುಧಾರಣಾವಾದಿಗಳು ಕಳೆದು ಹೋಗಿದ್ದಾರೆ. ಅವರ ಆಶಯಗಳನ್ನು ಕೆಲವೊಮ್ಮೆ ಅವರ ಅನುಯಾಯಿಗಳು ಸ್ವೀಕರಿಸಬಹುದು. ಅದೇ ಸಂದರ್ಭ ಆ ನಾಯಕರು ನಡೆದ ರೀತಿಯಲ್ಲಿ ನಡೆಯುವುದು, ಆ ನಾಯಕರು ನೀರು ಕುಡಿದಂಗೆ ನೀರು ಕುಡಿಯುವುದು, ಆ ನಾಯಕರು ಹೇಗೆ ನಿದ್ರೆ ಮಾಡಿದ್ದಾರೋ ಅದೇ ರೀತಿ ನಿದ್ರೆ ಮಾಡುವುದು, ಆ ನಾಯಕರು ಹೇಗೆ ಮುಗುಳ್ನಕ್ಕಿದ್ದಾರೋ ಅದೇ ರೀತಿ ಮುಗುಳ್ನಗುವುದು. ಇದನ್ನು ತನ್ನ ಬದುಕಿನ ಭಾಗವಾಗಿ ಕೊಂಡು ನಡೆಯುವಂತಹ ಅನುಯಾಯಿಗಳನ್ನು ಕಾಣಲು ಸಾಧ್ಯ ಇಲ್ಲ. ಯಾವ ನಾಯಕರಿಗೂ ಕೂಡ ಅದನ್ನು ಅವಕಾಶ ಪಡಲು ಅಥವಾ ಅದನ್ನು ಹೇಳಲು ನಮ್ಮ ಅನುಯಾಯಿಗಳು ಹಾಗೆ ಮಾಡ್ತಾರೆ ಅಂತ ಹೇಳಲು ಸಾಧ್ಯ ಇಲ್ಲ. ಅದು ಸಾಧ್ಯವಿರುವುದು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಮಾತ್ರ. ಕಾರಣ ಏನು? ಅವರು ಯಾವ ರೀತಿ ಮುಗುಳ್ನಕ್ಕಿದ್ದಾರೋ ಅದೇ ರೀತಿ ಮುಗುಳ್ನಗಲು ಅನುಯಾಯಿ ಪ್ರಯತ್ನಿಸ್ತಾನೆ. ನಾನು ಒಬ್ಬ ಸತ್ಯವಿಶ್ವಾಸಿ ನಡೆದಾಡುವುದು ಹೇಗೆ ಅಂತ ಕೇಳಿದರೆ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಗೆ ನಡೆದಾಡಿದ್ದಾರೆ ಅದೇ ರೀತಿ ನಡೆದಾಡಲು ನಾನು ಪ್ರಯತ್ನಿಸ್ತೇನೆ. ನಿದ್ರೆ ಮಾಡುವುದು ಹೇಗೆ ಅಂತ ಕೇಳಿದರೆ, ಪ್ರವಾದಿಯವರು ಹೇಗೆ ನಿದ್ರೆ ಮಾಡಿದ್ದಾರೋ ಅದೇ ರೀತಿ ನಿದ್ರೆ ಮಾಡಲು ನಮ್ಮ ಬದುಕಿನ, ಸತ್ಯವಿಶ್ವಾಸಿಗಳ ಬದುಕಿನ ಆದಿಯಿಂದ ಅಂತ್ಯದ ತನಕ ಚರ್ಯೆಯಾಗಿ ಅನುಸರಿಸುವುದು ಯಾವುದನ್ನು ಅಂತ ಕೇಳಿದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಚರ್ಯೆಯನ್ನು ಮಾತ್ರ. ಆದ್ದರಿಂದ ಈ ಸ್ನೇಹಗಳು, ಈ ಪ್ರೀತಿಗಳು ಅತ್ಯಂತ ಅದ್ಭುತವಾದುದು. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮುಖ ಸೌಂದರ್ಯದ ಬಗ್ಗೆ ನಾನು ಹೇಳಿದೆ. ಆ ಸೌಂದರ್ಯವನ್ನು ಪೂರ್ಣವಾಗಿ ವರ್ಣಿಸಲು, ವಿವರಿಸಲು, ಮುಗಿಸಲು ನನ್ನಿಂದ ಸಾಧ್ಯ ಇಲ್ಲ. ತಲೆಯಿಂದ ಹಿಡಿದು ಕಾಲಿನ ತನಕ ಒಬ್ಬ ವ್ಯಕ್ತಿಯ, ಒಬ್ಬ ನಾಯಕರ ಶರೀರದ ಸೌಂದರ್ಯವನ್ನು, ಬಾಹ್ಯ ಮತ್ತು ಆಂತರಿಕ ಸೌಂದರ್ಯಗಳನ್ನು ವಿವರಿಸುವುದು ಅಂತ ಹೇಳಿದರೆ ಅದು ಅದ್ಭುತ. ಅದಕ್ಕೆ ಅನೇಕಾರು ಗ್ರಂಥಗಳು ಮುಸ್ಲಿಂ ಜಗತ್ತಿನಲ್ಲಿ, ಗ್ರಂಥಲೋಕದಲ್ಲಿ ರಚಿಸಲ್ಪಟ್ಟಿದೆ. ಅವರ ಮುಖದ ಬಗ್ಗೆ ಮಾತ್ರ ಹೇಳುವುದಾದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಕ್ಕಾದಿಂದ ಮದೀನಾಕ್ಕೆ ಬಂದಂತಹ ಸಂದರ್ಭ, ಮಕ್ಕಾದಿಂದ ತನ್ನ 53ನೇ ವರ್ಷದಲ್ಲಿ ಅವರು ಮದೀನಾಕ್ಕೆ ಹೋಗ್ತಾರೆ. ಮತ್ತೆ 10 ವರ್ಷ ಅವರು ಮದೀನಾದಲ್ಲಿದ್ದರು. 63ನೇ ವರ್ಷದಲ್ಲಿ ಮರಣ ಹೊಂದುತ್ತಾರೆ. ಮದೀನಾಕ್ಕೆ ಬರುವಾಗ ಮದೀನಾದಲ್ಲಿರುವ ವ್ಯಕ್ತಿಗಳಿಗೆ ಗೊತ್ತಾಗ್ತದೆ ಮಕ್ಕಾದಿಂದ ಮುಹಮ್ಮದ್ ಪೈಗಂಬರ್ರವರು ಬರ್ತಾ ಇದ್ದಾರೆ. ಅವರು ಕಾದು ಕುಳಿತುಕೊಳ್ತಾರೆ. ಎಷ್ಟೋ ದಿನಗಳ ಕಾಲ ಆ ಊರಿ ಬಿಸಿಲಿನಲ್ಲಿ ಕಾಯ್ತಾ ಇರ್ತಾರೆ. ಹಾಗೆ ಪ್ರವಾದಿಯವರು ಮದೀನಾಕ್ಕೆ ಬಂದರು. ಎಲ್ಲರೂ ಸ್ವಾಗತ ಕೋರಿದ್ರು, ಸ್ವೀಕರಿಸಿದರು. ಅದು ರಬಿಯುಲ್ ಅವ್ವಲ್ 12ನೇ ದಿನ ಅವರು ಮದೀನಾಕ್ಕೆ ಬರ್ತಾರೆ. ರಬಿಯುಲ್ ಅವ್ವಲ್ 12ನೇ ದಿನ ಸಂತೋಷ ಆಚರಿಸಬಹುದಾ? ರಬಿಯುಲ್ ಅವ್ವಲ್ 12ನೇ ದಿನ ಅತ್ಯಂತ ಖುಷಿಯಿಂದ ಇರಬಹುದು ಎಂಬುದಕ್ಕೆ ಪುರಾವೆ ಮದೀನಾದಲ್ಲಿನ ಅನ್ಸಾರುಗಳಾದ ಅನುಯಾಯಿಗಳು, ಸಹಾಬಿಗಳು ಅವರು ಸಂತೋಷಪಟ್ಟರು. ಹಾಗೆ ಅನುಯಾಯಿಗಳು ಸಂತೋಷ ಪಡುವಾಗ ಅಲ್ಲೇ ಒಂದು ಭಾಗದಲ್ಲಿ ಅಬ್ದುಲ್ಲಾ ಇಬ್ನು ಸಲಾಮ್ ಎಂಬ ಒಬ್ಬ ವ್ಯಕ್ತಿ ಇದ್ದರು. ಅವರು ಯಹೂದಿಯಾಗಿದ್ದರು. ಅವರು ಹೇಳ್ತಾರೆ, ಪ್ರವಾದಿ ಮುಹಮ್ಮದರವರ ಬಗ್ಗೆ ನಮ್ಮ ವೇದ ಗ್ರಂಥದಲ್ಲಿ, ತೌರಾತ್ನಲ್ಲಿ, ನಮ್ಮ ಯಹೂದಿಗಳ ವೇದ ಗ್ರಂಥದಲ್ಲಿ ಅವರ ಬಗ್ಗೆ ಪರಾಮರ್ಶೆ ಇದೆ. ಹಾಗೆ ನಾನು ಅವರ ಬಗ್ಗೆ ನೋಡಬೇಕು ಅಂತ ಅವರ ಬಳಿ ಸಮೀಪ ನಾನು ಹೋದ ಸಂದರ್ಭ ಅವರು ವಿವರಿಸುವುದು, ಈ ಅಬ್ದುಲ್ಲಾ ಇಬ್ನು ಸಲಾಮ್ ಎಂಬವರು ಯಹೂದಿಗಳ ಒಬ್ಬ ದೊಡ್ಡ ವಿದ್ವಾಂಸ. ಅವರು ಹೇಳುವುದು, ಅವರು ಆಗ ಮುಸ್ಲಿಂ ಅಲ್ಲ. ಅವರು ಈ ನಾಯಕರ ಬಳಿ ಹೋಗ್ತಾರೆ. ಮದೀನಾದಲ್ಲಿ ಇವರ ನಾಯಕರ ಮುಹಮ್ಮದ್ ನಬಿಯವರ ಬಳಿ ಹೋಗ್ತಾರೆ. ಹೋಗಿ ಅವರು ಇಸ್ಲಾಂ ಸ್ವೀಕರಿಸ್ತಾರೆ.
ಕಾರಣ ಏನು ಅಂತ ಕೇಳಿದರೆ ಅವ್ರು ಹೇಳುವುದು, ಫಲಮ್ಮಸ್ತಬಂತು ವಜಹವು ಅಲಿಮ್ತು ಅನ್ನ ವಜಹವು ಲೈಸ ಬಿವಜಹಿ ಕದ್ದಾಬ್. ಅವರ ಮುಖ ನೋಡಿದ ತಕ್ಷಣ ನನ್ಗೊತ್ತಾಯಿತು ಇದೊಬ್ಬರು ಸುಳ್ಳು ಹೇಳುವಂತಹ ವ್ಯಕ್ತಿಯ ಮುಖ ಅಲ್ಲ. ಮುಖ ನೋಡಿದ ತಕ್ಷಣ ಶರಣಾಗ್ತಾರೆ. ಇಂತಹ ಒಂದು ಅವಸ್ಥೆಯನ್ನು ಹೀಗೆ ಯಾರಿಂದ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿಸಲು, ಒಬ್ಬ ವ್ಯಕ್ತಿಯನ್ನು ಇನ್ನೊಂದು ಅವರ ಧರ್ಮಕ್ಕೆ ಸೆಳೆಯಲು ಬೇರೆ ಯಾರಿಂದ ಸಾಧ್ಯ? ನೋಡಿ, ಒಬ್ಬ ನಾಯಕರ ಮುಖವನ್ನು ನೋಡಿದ ತಕ್ಷಣ ಅವರು ಮಾತನಾಡಿಲ್ಲ, ಸಂದೇಶಗಳನ್ನು ಹೇಳಿಕೊಟ್ಟಿಲ್ಲ, ಮತ್ತೆಯೋ ಮುಖವನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ಇದು ಸುಳ್ಳು ಹೇಳುವವರ ಮುಖ ಅಲ್ಲ, ಇದು ಸತ್ಯ ಪ್ರವಾದಿ ಅಂತ ಅವರು ಹೇಳ್ತಾರೆ. ಅದು ಮುಖದ ಕಾಂತಿಯ ಮುಖ, ಅದು ಸೌಂದರ್ಯದ ಮುಖ, ಅದು ಆಕರ್ಷಿಸುವಂತಹ ಮುಖ. ಆ ಮುಖವನ್ನು ಕಾಣಲು 1400 ವರ್ಷ ಕಳೆಯಿತಲ್ಲ, ಈಗ ಕೂಡ ಸತ್ಯ ವಿಶ್ವಾಸಿಯೊಂದಿಗೆ ಒಬ್ಬ ಮುಸಲ್ಮಾನನೊಂದಿಗೆ ಕೇಳಿ ನೋಡಿ ನಿನ್ನ ಆಸೆ ಯಾವುದು ಅಂತ ಕೇಳಿದರೆ, ಆ ನಾಯಕರನ್ನು ನನಗೊಮ್ಮೆ ಕನಸಲ್ಲಿ ಕಾಣಬೇಕು. ಹಾಗೆ ಕನಸಲ್ಲಿ ಕಂಡಂತಹ ಸಾವಿರಾರು ಲಕ್ಷಗಟ್ಟಲೆ ಮಹಾತ್ಮರ ಬಗ್ಗೆ ರಚಿಸಲ್ಪಟ್ಟಂತಹ ಗ್ರಂಥಗಳಿವೆ. ಅಂತ್ಯ ದಿನದ ತನಕ ಇರುವಂತಹ ಒಬ್ಬ ಮುಸಲ್ಮಾನನಲ್ಲಿ ನಿನ್ನ ಆಸೆ ಯಾವುದು ಅಂತ ಕೇಳಿದರೆ ಅವನು ಹೇಳ್ತಾನೆ, ನಾನು ಮನಸ್ಸಲ್ಲಿಟ್ಟು ಪ್ರೀತಿಸುವಂತಹ ನಾಯಕರಿದ್ದಾರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅವರ ಸೌಂದರ್ಯದ ಬಗ್ಗೆ ನಾನು ಕಲಿತಿದ್ದೇನೆ, ಆ ಮುಖವನ್ನು ನನಗೊಮ್ಮೆ ಕಾಣಬೇಕು ಎಂಬ ಆಸೆಯನ್ನು ಅವನು ಹೇಳ್ತಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೌಂದರ್ಯ ಅಷ್ಟು ಮಾತ್ರಕ್ಕೂ ಹೆಚ್ಚಾಗಿತ್ತು. ಇದು ಅಶಮಾಯಿಲುಲ್ ಮುಹಮ್ಮದಿಯಾ ಎಂಬ ಗ್ರಂಥ, ಅಥವಾ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶರೀರದ ಸೌಂದರ್ಯವನ್ನು ಮಾತ್ರ ವಿವರಿಸುವಂತಹ ಗ್ರಂಥ. ಇದು ಒಂದಲ್ಲ, ಜಗತ್ತಿನಲ್ಲಿ ಇದು ಬಹಳ ಸುಪ್ರಸಿದ್ಧವಾದಂತಹ ಗ್ರಂಥ. ಇದನ್ನು ರಚಿಸಿದ್ದು ಇಮಾಮ್ ತುರ್ಮುದಿ ರದಿಯಲ್ಲಾಹು ಅನ್ಹು ಎಂಬವರು ಸುಮಾರು 1000 ವರ್ಷಗಳಿಗಿಂತ ಮುಂಚೆ ರಚಿಸಲ್ಪಟ್ಟಂತಹ ಗ್ರಂಥ. ಒಬ್ಬ ನಾಯಕರ ಶರೀರದ ಸೌಂದರ್ಯವನ್ನು ವಿವರಿಸಲು ಮಾತ್ರ ಬರೆಯಲ್ಪಟ್ಟಂತಹ ಗ್ರಂಥ. ಇಂತಹ ಸಾವಿರಾರು ಗ್ರಂಥಗಳಿವೆ. ಇದರಲ್ಲಿ ಅವರು ಸೇವಿಸುತ್ತಿದ್ದಂತಹ ಆಹಾರಗಳು ಯಾವುದು, ಅವರ ಪಾನೀಯಗಳು ಯಾವುದು ಎಲ್ಲವನ್ನೂ ವಿವರಿಸಿದೆ. ಅವರ ಕಮೀಸುಗಳು, ಅವರ ಮುಂಡಾಸುಗಳು, ಹೀಗೆ ಎಲ್ಲವೂ ಇದರಲ್ಲಿದೆ. ಇದರ ಆರಂಭದ 1-2 ಹದೀಸ್ಗಳನ್ನು ಮಾತ್ರ ನಾನು ಓದ್ತೇನೆ. ಅದರಲ್ಲಿ ಅನಸ್ ಇಬ್ನ್ ಮಾಲಿಕ್ ರದಿಯಲ್ಲಾಹು ಅನ್ಹು, ಅಥವಾ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ 10 ವರ್ಷ ಸೇವೆ ಮಾಡಿದಂತಹ ಒಬ್ಬ ಮಹಾತ್ಮರಾದ ಅನುಯಾಯಿ ಯಾರು ಅಂತ ಕೇಳಿದರೆ ಅನಸ್ ಎಂಬ ವ್ಯಕ್ತಿ. ಆ ಮಹಾತ್ಮರು ಹೇಳ್ತಾರೆ, ಪ್ರವಾದಿಯವರ ಬಗ್ಗೆ ವಿವರಿಸುವುದು ನೋಡಿ. ಅವರು ಹೇಳುವುದು, ಕಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೈಸ ಬಿತ್ತವೀಲಿಲ್ ಬಾಯಿನ್ ವಲಾ ಬಿಲ್ ಕಸೀರ್. ಪೈಗಂಬರ್ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅತ್ಯಂತ ದೊಡ್ಡದಾದ ಉದ್ದವಾದ ವ್ಯಕ್ತಿಯಲ್ಲ, ಬಲು ದೊಡ್ಡದಾದಂತಹ ಉದ್ದವಿರುವಂತಹ ವ್ಯಕ್ತಿಯಲ್ಲ. ವಲಾ ಬಿಲ್ ಕಸೀರ್, ಸಣ್ಣಗಿನ ಕುಳ್ಳಗಿನ ವ್ಯಕ್ತಿ ಕೂಡ ಅಲ್ಲ. ಮತ್ತೆ ಅದರೆಡೆಯಲ್ಲಿ ಒಬ್ಬ ಸರಿಯಾದಂತಹ ಕಾಣಲು ಅತ್ಯಂತ ಶ್ರೇಷ್ಠ ಸೌಂದರ್ಯವಿರುವಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ಅಥವಾ ಕುಳ್ಳಗಿನ ವ್ಯಕ್ತಿ ಕೂಡ ಅಲ್ಲ, ಉದ್ದದ ವ್ಯಕ್ತಿ ಕೂಡ ಅಲ್ಲ, ಅದರ ನಡುವೆ ಅವರಿದ್ದರು. ಅದೇ ಸಂದರ್ಭ ಉದ್ದದ ವ್ಯಕ್ತಿಗಳ ಜೊತೆಗೆ ಅವರು ನಿಂತರೆ ಪ್ರವಾದಿಯವರನ್ನೇ ಉದ್ದವಾಗಿ ಕಾಣ್ತಾ ಇತ್ತು. ಎಲ್ಲರ ನಡುವೆ ಆಕರ್ಷಿಸಲ್ಪಡುತ್ತಿದ್ದದ್ದು ಯಾರು ಅಂತ ಕೇಳಿದರೆ ಅದು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದರು. ವಲಾ ಬಿಲ್ ಅಬಿಯದಿಲ್ ಅಮ್ಹಕಿ, ಅತ್ಯಂತ ಹೆಚ್ಚು ಬಿಳಿ ಬಣ್ಣಕ್ಕೆ ತಿರುಗಿದ ವ್ಯಕ್ತಿಯಲ್ಲ, ಅಂದರೆ ಒಂದು ಸಣ್ಣ ಕೆಂಪು ಕೂಡ ಇಲ್ಲದೆ ಬಿಳಿ ಬಣ್ಣಕ್ಕೆ ತಿರುಗಿದ ವ್ಯಕ್ತಿಯಲ್ಲ. ಅವರ ಬಗ್ಗೆ ವಿವರಿಸುವುದು, ಅವರು ಕೆಂಪು ಮಿಶ್ರಿತ ಬಿಳಿ ಬಣ್ಣದ ವ್ಯಕ್ತಿಯಾಗಿದ್ದರು. ಅದೇ ಸಂದರ್ಭ ಅವರ ತಲೆಕೂದಲಿನ ಬಗ್ಗೆ ಹೇಳುವುದು ಅದು ಜಡಗಟ್ಟಿದಂತಹ ಕೂದಲಲ್ಲ. ಬಾಸಹುಲ್ಲಾಹು ತಾಲ ಅಲ ರಸಿ 40 ಸನ ಅಂತ ಹೇಳಿ ಅವರ ಬಗ್ಗೆ ಹೇಳ್ತಾರೆ. ಅವರು 40 ವರ್ಷ ಆದಾಗ ಪ್ರವಾದಿಯಾಗಿ ನಿಯೋಗಿಸಲ್ಪಟ್ಟರು. 13 ವರ್ಷ ಮಕ್ಕಾದಲ್ಲಿ ಮತ್ತೆ ಇದ್ದರು. 53ನೇ ವರ್ಷದಲ್ಲಿ ಮದೀನಾಕ್ಕೆ ಹೋದರು. ಅಲ್ಲಿ 10 ವರ್ಷ ವಾಸಿಸಿದರು. 63ನೇ ವರ್ಷದಲ್ಲಿ ಅವರು ವಫಾತಾದರು, ಮರಣ ಹೊಂದಿದರು. ನಂತರ ಅನಸ್ ಎಂಬ ಒಬ್ಬ ಸೇವಕ ಹೇಳುವಂತಹ ಮಾತು ಇಲ್ಲಿ ನಮಗೆ ತುಂಬ ಕಲೀಲಿಕ್ಕಿದೆ. 10 ವರ್ಷ ಈ ಅನಸ್ ಎಂಬವರು ಪೈಗಂಬರ್ರವರನ್ನು ಸೇವೆ ಮಾಡಿದರು. ಸೇವೆ ಮಾಡಿ ಅವರಿಗೆ ಪ್ರವಾದಿಯವರು ಮರಣ ಹೊಂದುವಾಗ ಈ ಅನಸ್ ಎಂಬವರಿಗೆ 20 ವರ್ಷ, ನಂತರ 80 ಚಿಲ್ಲಾರ ವರ್ಷ ಅವರು ಬದುಕಿದ್ರು. ಅನಸ್ರವರಿಗೆ 100 ಚಿಲ್ಲಾರ ವರ್ಷ ಆಯುಸ್ಸಿತ್ತು. ಆ ಆಯುಷ್ಯದ ಸಮಯ ಅವರು ಹೇಳುವಂತಹ ಮಾತು, ನಾನು 10 ವರ್ಷ ಈ ನಾಯಕರಿಗೆ ಸೇವೆ ಮಾಡಿ ನನ್ನನ್ನು ಬೈದಿರಲಿಲ್ಲ, ನನ್ನನ್ನು ಅವರು ಜೋರು ಮಾಡಿಲ್ಲ. ಅದು 80 ವರ್ಷ ಕಳೆದರೂ ಕೂಡ ಈ ಮಾತನ್ನು ಬದಲಿಸುವಂತಹ ಅವಸ್ಥೆ ಅವರಿಗೆ ಬರಲಿಲ್ಲ. ಅಂದರೆ ನನ್ನ ನಾಯಕರಿಗೆ ನನ್ನೊಂದಿಗೆ ಅಷ್ಟು ಪ್ರೀತಿ ಇತ್ತು, ಆ ನಾಯಕರೊಂದಿಗೆ ನನಗೂ ಅಷ್ಟು ಪ್ರೀತಿ ಇತ್ತು. ಅವರ ಬಗ್ಗೆ ಒಂದಕ್ಷರ ಕೂಡ ಅವರ ಬಗ್ಗೆ ಅವರ ಕೊರತೆ ಇಂಥದ್ದು ಅಂತ ಹೇಳಿ ಕೊರತೆ ಅವರ ಸಮೀಪಕ್ಕೆ ಕೂಡ ಹೋಗಿಲ್ಲ. ಅವರ ಬಗ್ಗೆ ಯಾವುದೇ ನೆಗೆಟಿವ್ ಹೇಳಲು ಅವರ ಸಮಕಾಲೀನ ಜನರಿಗೆ ಕೂಡ ಸಾಧ್ಯ ಆಗಿರಲಿಲ್ಲ. ಇದು ವಾಸ್ತವದಲ್ಲಿ ನೇರವಾಗಿ ನಾವು ಕಲಿಯುವಾಗ ಮನದಟ್ಟಾಗುವಂತಹ, ನಾವು ಎಲ್ಲ ಪಕ್ಷಪಾತಗಳನ್ನು ಬಿಟ್ಟು
ಎಲ್ಲ ಪಕ್ಷಗಳನ್ನು ಬಿಟ್ಟು ನಿಜವಾದ ದಾರಿಯಲ್ಲಿ ನೇರ ನಾವು ಅವರ ಬಗ್ಗೆ ಕಲಿಯುವುದಾದರೆ ಇದೆಲ್ಲವನ್ನು ಮನೆದಟ್ಟು ಮಾಡಲು ಸಾಧ್ಯ. ವಲೈಸ ಫೀ ರಸಿಹಿ ವಲಿಹಿಯತಿಹಿ ಐಶ್ರೂನ ಶಾರತಂ ಬೈಲಾ, ಅವರ ತಲೆಯಲ್ಲೂ ಅವರ ಗಡ್ಡದಲ್ಲೂ ಬಿಳಿ ಬಣ್ಣಕ್ಕೆ ತಿರುಗಿದಂತಹ ಕೂದಲು 20 ಕೂಡ ಇರಲಿಲ್ಲ ಅಂತ, ಅಂದರೆ 20ಕ್ಕಿಂತ ಕೆಳಗಿತ್ತು. ಕೆಲವು ವರದಿಯಲ್ಲಿ 17 ಅಂತ ಇದೆ, 18 ಅಂತ ಇದೆ, 14 ಅಂತ ಇದ್ರೆ, ಆದರೆ 20ಕ್ಕಿಂತ ಹೆಚ್ಚು ಹೋಗಿಲ್ಲ. 14, 17 ಅಂತ ಹೇಳಿದ್ದು ವಿವಿಧ ಸ್ವಹಾಬಿಗಳು ವಿವಿಧ ಸಂದರ್ಭಗಳಲ್ಲಿ ಅವರು ಲೆಕ್ಕ ಮಾಡುವಾಗ ಅವರಿಗೆ ಸಿಕ್ಕದ್ದು. ಆದರೆ 20ಕ್ಕಿಂತ ಹೆಚ್ಚು ಇರಲಿಲ್ಲ ಅಂತ ಸೈಯದುನಾ ಅನಸ್ ರಲಿಯಲ್ಲಾಹು ಅನ್ಹುರವರು ಹೇಳ್ತಾರೆ. ಅದೇ ಅನಸ್ ರಲಿಯಲ್ಲಾಹು ಅನ್ಹುರವರು ಪ್ರವಾದಿಯವರ ಸೌಂದರ್ಯವನ್ನು ವಿವರಿಸುವುದು, ಅವರು ಉದ್ದದ ವ್ಯಕ್ತಿಯಲ್ಲ, ಸಣ್ಣ ಗಿಡ್ಡ ವ್ಯಕ್ತಿ ಕೂಡ ಅಲ್ಲ, ಶರೀರಕ್ಕೆ ಅತ್ಯಂತ ದೊಡ್ಡ ಸೌಂದರ್ಯ ಇತ್ತು. ವಕಾನ ಶಾರುಹು ಲೈಸ ಬಿಜಾದಿನ್ ಅಸ್ಮರುಲ್ಲೌನಿ ಅಂತ ಹೇಳಿ ಇದಾ ಮಶಾ ಯತಕಫೌ, ಅವರು ನಡೆದಾಡುವುದು ಹೇಗೆ ಅಂತ ಹೇಳ್ತಾರೆ. ಅವರು ಎದೆಯನ್ನು ಎದುರು ಮಾಡಿ ಹೀಗೆ ಮೇಲ್ನೋಡಿ ನಡೆಯುವುದಲ್ಲ, ಬದಲು ಆ ಪ್ರವಾದಿಯವರು ಒಬ್ಬ ವಿನಯಾನ್ವಿತನಾದ ದಾಸನಂತೆ ನಡೆಯುತ್ತಾ ಇದ್ದರು. ಎತ್ತರದಿಂದ ಇಳಿದು ಬರುವಂತಹ ವ್ಯಕ್ತಿ ಯಾವ ರೀತಿ ಇಳೀತಾರೋ ಆ ರೀತಿ ಅವರು ನಡೆದು ಬರ್ತಾ ಇದ್ರು ಅಂತ ಅವರ ನಡೆತದ ಬಗ್ಗೆ ವಿವರಿಸ್ತಾರೆ. ಹೀಗೆ ಅನೇಕ ಹದೀಸುಗಳು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೂದಲಿನ ಬಗ್ಗೆ ಮತ್ತೆ ವಿವರಿಸ್ತಾರೆ. ಅವರ ಕೂದಲು ಹೇಗಿತ್ತು, ಅವರ ಕೂದಲಿನ ಬಗ್ಗೆ ಹೇಳುವುದು, ಬೈದ ಮಾಬೈನಲ್ ಮಂಕಿಬೈನ್, ಅವರ 2 ಭುಜಗಳ ನಡುವೆ ಸ್ವಲ್ಪ ಅಂತರ ಇತ್ತು ಅಂತ, ಅದು ಇಕ್ಕಟ್ಟಾಗಿರಲಿಲ್ಲ ಒಂದು. ಮತ್ತೆ ಹೇಳುವುದು, ಅವರಿಗೆ 3 ರೀತಿಯಲ್ಲಿ ವಿವಿಧ ಸಂದರ್ಭಗಳಲ್ಲಿ ವಿವಿಧ ರೀತಿಯ ಕೂದಲುಗಳಿತ್ತು. ಅದರ ಬಗ್ಗೆ ಅಲೀಮಲ್ ಜುಮ್ಮತ್ ಅಂತ ಕೂದಲು, ಲಿಮ್ಮತ್ ಅಂತ ಇತ್ತು, ವಫ್ರತ್ ಅಂತ ಇತ್ತು. ಜುಮ್ಮತ್ ಅಂತ ಹೇಳಿದರೆ ಈ ಕೂದಲು ಕೆಳಗಿಳಿದು ಭುಜದ ತನಕ ತಲುಪಿದ್ದು. ಅದೇ ಸಂದರ್ಭ ವಫ್ರತ್ ಅಂತ ಹೇಳಿದರೆ ಆ ಕೂದಲು ಕಿವಿ ಹಾಳೆಗಳ ತನಕ ಕೂದಲಿತ್ತು, ಕೆಲವೊಮ್ಮೆ ಹಾಗಿತ್ತು. ಲಿಮ್ಮತ್ ಅಂತ ಹೇಳಿದರೆ ಕಿವಿ ಹಾಳೆ ಮತ್ತು ಭುಜದ ನಡುವೆ ಇರುವಂತಹ ನಡು ತನಕ ತಲುಪಿದಂತಹ ಕೂದಲುಗಳು. ಅವರ ಕೂದಲುಗಳು ವಿವಿಧ ಸಂದರ್ಭಗಳಲ್ಲಿ ಹೇಗಿತ್ತು ಅಂತ ಪ್ರವಾದಿಯವರ ಬಗ್ಗೆ ಹೇಳ್ತಾರೆ. ಮಾ ರಅಯ್ತು ಶೈಅನ್ ಕತ್ತು ಅಹ್ಸನ ಮಿನ್ಹು, ಅವರಿಗಿಂತ ಸೌಂದರ್ಯವಿರುವಂತಹ ಒಬ್ಬ ವ್ಯಕ್ತಿಯನ್ನು ನನ್ನ ಕಣ್ಣು ಕಂಡೇ ಇಲ್ಲ ಅಂತ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಸ್ವಹಾಬಿಯಾದ ಬರಾ ಇಬ್ನ್ ಆಜಿಬ್ ರಲಿಯಲ್ಲಾಹು ಅನ್ಹು ರವರು ವಿವರಿಸ್ತಾರೆ. ಪ್ರವಾದಿಯವರ ಸೌಂದರ್ಯದ ಬಗ್ಗೆ ಬರೆದಂತಹ ಪುಸ್ತಕ ಇದು, ಅಶ್ಶಮಾಯಿಲುಲ್ ಮುಹಮ್ಮದಿಯಾ ಅಂತ. ಮುಹಮ್ಮದಿಯಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸೌಂದರ್ಯ ಅಧ್ಯಯನ 63 ಕ್ಲಾಸ್ಗಳನ್ನು ಈ ಕಿತಾಬ್ ನೋಡಿ ತೆಗೆಯಲಾಗಿತ್ತು. ಆ ಕ್ಲಾಸ್ಗಳ ತರಗತಿಗಳ ಕನ್ನಡ ಇದು. ಈ ಪುಸ್ತಕ ಈಗ ಮುಗ್ದಿದೆ. ಅದೇ ಸಂದರ್ಭ ಇಫಾದಾ ಹದೀಸ್ ಕ್ಲಾಸ್ ಎಂಬ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿದರೆ ಇಂತಹ ಅನೇಕಾರು ಪುಸ್ತಕಗಳು, ಅದೇ ರೀತಿ ಸಾವಿರಾರು ತರಗತಿಗಳನ್ನು ಕಾಣಲು ಸಾಧ್ಯ. ಈ ಸಂದರ್ಭ ನಾನು ಹೆಚ್ಚಾಗಿ ವಿವರಿಸಲು ಹೋಗುವುದಿಲ್ಲ, ನಮಗೆ ಸಮಯದ ಮಿತಿ ಇದೆ. ಕೊನೆಯದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪೈಗಂಬರವರ ಸೌಂದರ್ಯದ ಬಗ್ಗೆ ಒಂದು ಹದೀಸನ್ನು, ಒಂದು ಮಾತನ್ನು ಹೇಳಿ ಕೊನೆಗೊಳಿಸೋಣ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಕ್ಕಾದಿಂದ ಮದೀನಾಕ್ಕೆ ಹಿಜರಾ ಹೋಗ್ತಾರೆ. ಹಿಜರಾ ಅಂದರೆ ಮಕ್ಕಾ ಜನ್ಮ ನಾಡು, ಅವರು ಶತ್ರುಗಳು ಅಲ್ಲಿ ಬದುಕಲು ಬಿಡುವುದಿಲ್ಲ. ಆ ಸಂದರ್ಭ ಅವರು ಏನು ಮಾಡ್ತಾರೆ, ಮಕ್ಕಾದಿಂದ ಮದೀನಾಕ್ಕೆ ಪಲಾಯನ ಹಿಜ್ರಾ ಹೋಗ್ತಾರೆ. ಆ ಹಿಜ್ರಾ ಹೋಗುವ ದಾರಿಯಲ್ಲಿ ಅನೇಕ ಘಟನೆಗಳು ನಡೆಯುತ್ತದೆ. ಅದು ಕೂಡ ರಬಿಯುಲ್ ಅವ್ವಲ್ 12ರಂದು ಮದೀನಾಕ್ಕೆ ಅವರು ತಲುಪ್ತಾರೆ. ಹಿಜ್ರಾದ ದಾರಿಯಲ್ಲಿ ಕುದೈದ್ ಎಂಬ ಸ್ಥಳಕ್ಕೆ ತಲುಪಿದಾಗ ಅಲ್ಲಿ ಉಮ್ಮು ಮಅಬದ್ ರಲಿಯಲ್ಲಾಹು ಅನ್ಹಾ ಎಂಬ ಒಬ್ಬರು ವನಿತೆ ಇದ್ದರು. ಪ್ರವಾದಿಯವರು ಮತ್ತು ಪೈಗಂಬರವರು ಮತ್ತು ಅವರ ಅನುಚರ ಅಬೂಬಕರ್ ರಲಿಯಲ್ಲಾಹು ಅನ್ಹು ಅವರಿಬ್ಬರು ಅವರ ಸೇವಕರು. ಅವರು ಸಂಚರಿಸುವಂತಹ ದಾರಿಯಲ್ಲಿ ಅವರಿಗೆ ಆಹಾರ ಬೇಕು ತಿನ್ನಲು, ಅವರಿಗೆ ಹಸಿವಾಗ್ತಾ ಇದೆ. ಆ ಸಂದರ್ಭ ಒಂದು ಡೇರೆಯ ಬಳಿ ಒಬ್ಬರು ಮಹಿಳೆ ಕುಳಿತುಕೊಂಡಿದ್ದಾರೆ. ಅವರಲ್ಲಿ ಕೇಳ್ತಾರೆ, ನಿಮ್ಮೊಂದಿಗೆ ಏನಾದರೂ ಇದೆ, ಹಣ ಕೊಟ್ಟು ಖರೀದಿಸುವುದು. ಆ ಸಂದರ್ಭದಲ್ಲಿ ಅವರು ಹೇಳಿದರು, ನಮ್ಮ ಬಳಿ ಏನೂ ಇಲ್ಲ. ಒಂದು ಆಡಿತ್ತು ಅಲ್ಲಿ. ಆ ಆಡು ಸಣಕಲು ಶರೀರದ ಒಂದು ಆಡು, ಅದರಲ್ಲಿ ಹಾಲಿದೆ ಅಂತ ಕೇಳ್ತಾರೆ. ಹಾಲು ಇಲ್ಲ, ಏನೂ ಇಲ್ಲ. ಇತರ ಆಡುಗಳನ್ನು ನನ್ನ ಪತಿ ಅದನ್ನು ಮೇಯಲು ಕರೆದುಕೊಂಡು ಹೋಗಿದ್ದಾರೆ. ಈ ಆಡಿಗೆ ಅಲ್ಲಿ ಕೂಡ ಅವರೊಂದಿಗೆ ಹೋಗಲು ಸಾಧ್ಯ ಇಲ್ಲ, ಅಷ್ಟು ಸಣಕಲು ಶರೀರದ ಆಡು ಇದು. ಪೈಗಂಬರ್ರವರು ಕೇಳ್ತಾರೆ, ಅದರ ಹಾಲನ್ನು ನಾನು ಕರೆಯಬಹುದಾ ಅಂತ ಕೇಳಿದಾಗ, ಹಾಲಿದ್ರೆ ನೋಡಿ ಅಂತ ಹೇಳ್ತಾರೆ. ಹಾಗೆ ಪ್ರವಾದಿ ಪೈಗಂಬರ್ರವರ ಸ್ಪರ್ಶದ ಬರಕತ್ತಿನಿಂದ, ಪುಣ್ಯದಿಂದ ತುಂಬ ಹಾಲು ಆ ಆಡು ಕೊಡ್ತದೆ ಅಂತ ಚರಿತ್ರೆ ಹೇಳ್ತದೆ. ಮತ್ತೆ 20 ವರ್ಷಗಳ ಕಾಲ ಅದರ ಹಾಲಿನ ಸಮೃದ್ಧಿಯನ್ನು ಜನರು ಪಡೆದಿದ್ರು ಅಂತ. ಕಾರಣ ಪ್ರವಾದಿಯವರ ಕೈ ಸ್ಪರ್ಶದ ಪುಣ್ಯ ಆಗಿತ್ತು ಅದು. ಅಲ್ಲಿ ಈ ಉಮ್ಮು ಮಅಬದ್ ಎಂಬ ಮಹಿಳೆಗೆ
ಈ ಬಂದದ್ದು ಮಕ್ಕಾದ ನಾಯಕ ಪ್ರವಾದಿ ಪೈಗಂಬರ್ ಅಂತ ಅವರಿಗೆ ಗೊತ್ತಿರಲಿಲ್ಲ, ಅವರಿಗೆ ಗೊತ್ತಿಲ್ಲ ಅದು. ಅದೇ ಸಂದರ್ಭ ಒಬ್ಬರು ದೊಡ್ಡ ಸಮೃದ್ಧಿ ತುಂಬಿದ ವ್ಯಕ್ತಿ ಅಂತ ಅವರಿಗೆ ಗೊತ್ತಾಯಿತು. ಕಾರಣ ಏನು? ಇವರ ಆಡು ಸಣಕಲು ಶರೀರದ ಆಡಾಗಿತ್ತು, ಅದರಲ್ಲಿ ಹಾಲಿಲ್ಲ. ಅದೇ ಸಂದರ್ಭ ಇವರು ಮುಟ್ಟಿದಾಗ ಸಮೃದ್ಧವಾದ ಹಾಲು ಸಿಕ್ಕಿತು. ಆ ವಾತಾವರಣವೇ ಬದಲಾದಂತಹ ಒಂದು ರೀತಿಯಾಯಿತು. ಹಾಗೆ ಅವರು ಮದೀನಾಕ್ಕೆ ಹೋಗ್ತಾರೆ. ಪ್ರವಾದಿ ಪೈಗಂಬರವರು ಮತ್ತು ಅಬೂಬಕರ್ ರಲಿಯಲ್ಲಾಹು ಅನ್ಹು ಮದೀನಾಕ್ಕೆ ಹೋಗ್ತಾರೆ. ಸ್ವಲ್ಪ ಸಮಯದ ಬಳಿಕ ಈ ಉಮ್ಮು ಮಅಬದರ ಪತಿ ಬರ್ತಾರೆ, ಅಬು ಮಅಬದ್. ಬಂದಾಗ ಅಲ್ಲಿ ವಾತಾವರಣ, ಅಲ್ಲಿನ ಒಂದು ಪರಿಸರ ಎಲ್ಲ ಒಂದು ದೊಡ್ಡ ಸಮೃದ್ಧಿ ತುಂಬಿದ ರೀತಿಯಲ್ಲಿದೆ. ಕೇಳ್ತಾರೆ, ಇದೇನು ಹೀಗೆ ಅಂತ. ಆ ಸಂದರ್ಭ ಉಮ್ಮು ಮಅಬದ್ ಎಂಬ ಪತ್ನಿ ಅವರು ಹೇಳುವುದು, ಇನ್ನಹು ಮರ್ರಬಿನ ರಜುಲುನ್ ಮುಬಾರಕ್, ಈ ದಾರಿಯಲ್ಲಿ ಅತ್ಯಂತ ಸಮೃದ್ಧಿ ತುಂಬಿದಂತಹ ಒಬ್ಬ ವ್ಯಕ್ತಿ ಹಾದು ಹೋಗಿದ್ದಾರೆ. ಆದ್ದರಿಂದ ನಮ್ಮ ಪರಿಸರದಲ್ಲಿ, ನಮ್ಮ ಹಾಡಿನಲ್ಲಿ, ಎಲ್ಲ ಸ್ಥಳಗಳಲ್ಲೂ ದೊಡ್ಡ ಸಮೃದ್ಧಿ ಪುಣ್ಯ ನಮಗೆ ಸಿಕ್ಕಿದೆ ಅಂತ ಕೇಳ್ತಾರೆ. ಅದು ಯಾರು? ಅವರ ಬಗ್ಗೆ ಸಿಫಿಹೀಲನ ಯಾ ಉಮ್ಮು ಮಅಬದ್ ಅವರನ್ನು ನೀವು ವರ್ಣಿಸಬೇಕು ಅಂತ ಕೇಳ್ತಾರೆ. ನೋಡಿ, ಉಮ್ಮು ಮಅಬದ್ ಎಂಬ ಮಹಿಳೆ ಈ ನಾಯಕರನ್ನು ಒಂದು ಬಾರಿ ಮಾತ್ರ ನೋಡಿದ್ದು, ಆದರೆ ಅವರ ಶರೀರದ ಸೌಂದರ್ಯವನ್ನು ಅವರು ಗಮನಿಸ್ತಾರೆ, ಅದನ್ನು ವಿವರಿಸ್ತಾರೆ ಮತ್ತು ಪತಿಗೆ ವಿವರಿಸಿಕೊಡ್ತಾರೆ. 1400 ವರ್ಷಗಳಿಂದ ಅದನ್ನು ಮುಸ್ಲಿಂ ಜಗತ್ತು ವಾಚಿಸ್ತಾ ಇದೆ, ಇಂದು ನಾವು ಕೂಡ ವಾಚಿಸ್ತಾ ಇದ್ದೇವೆ. ಅಂದರೆ ಒಬ್ಬ ಪುರುಷ ಅನುಯಾಯಿಗೆ ಕೂಡ ಈ ರೀತಿ ಸ್ಪಷ್ಟವಾಗಿ ಪೈಗಂಬರ್ರವರ ಶರೀರದ ಸೌಂದರ್ಯವನ್ನು ವರ್ಣಿಸಲು ಸಾಧ್ಯ ಆಗಿಲ್ಲ ಅಂತ ಚರಿತ್ರೆ ಹೇಳ್ತದೆ. ಅಷ್ಟು ಮಾತ್ರಕ್ಕೂ ಸ್ಪಷ್ಟವಾಗಿ ಈ ಮಹಿಳೆ ಹೇಳ್ತಾರೆ, ನಾನು ಕಂಡಂತಹ ವ್ಯಕ್ತಿ ಯಾರು ಗೊತ್ತಾ? ರಐತು ರಜುಲನ್ ಲಾಹಿರಲ್ ವಲಾ. ದೊಡ್ಡ ಹದೀತ್ ಅದು. ಅವರು ಪೂರ್ಣವಾಗಿ ಪ್ರವಾದಿಯವರ ಬಗ್ಗೆ ವರ್ಣಿಸ್ತಾ ಬರ್ತಾರೆ. ಪರಿಶುದ್ಧ ಕಾಂತಿ ಹಾಗೂ ಪ್ರಭೆ ತುಂಬಿದ ವ್ಯಕ್ತಿಯೋರ್ವರನ್ನು ನಾನಿಂದು ಕಂಡೆನು. ಇಲ್ಲಿ ಉಮ್ಮು ಮಅಬದ್ ಎಂಬಂತಹ ಆ ಮಹಿಳಾಮಣಿ, ನಂತರ ಅವರು ಇಸ್ಲಾಂಗೆ ಬರ್ತಾರೆ. ಆ ಮಹಿಳೆ ಪ್ರವಾದಿಯವರ ಸೌಂದರ್ಯದ ಬಗ್ಗೆ ಒಂದೇ ಮಾತಿನಲ್ಲಿ ವಿವರಿಸ್ತಾರೆ. ಅವರು ಹೇಳಿದ ಮಾತಿನ ಹೃಸ್ವ ರೂಪವನ್ನು ನಾನಿಲ್ಲಿ ಹೇಳ್ತೇನೆ. ಪರಿಶುದ್ಧ ಕಾಂತಿ ಹಾಗೂ ಪ್ರಭೆ ತುಂಬಿದ ವ್ಯಕ್ತಿಯೋರ್ವರನ್ನು ನಾನಿಂದು ಕಂಡೆನು. ಮುಂಚಾಚಿದ ಎದೆ, ಸಣ್ಣದಲ್ಲದ ಹಾಗಂತ ದೊಡ್ಡದೂ ಅಲ್ಲದ ಶಿರಸ್ಸು, ತಲೆಯ ಬಗ್ಗೆ ವಿವರಿಸಿದರು. ಸಾಕಷ್ಟು ವಿಪುಲವಾದ ಕೇಶ ಅವರಿಗಿತ್ತು. ಪ್ರಕಾಶಮಾನ ವದನ, ಎದ್ದು ಕಾಣುವ ಸೌಂದರ್ಯ, ಕಾಂತಿ ತುಂಬಿದಂತಹ ನೋಟ, ಕಣ್ಣಿನ ಗಾಢ ಕಪ್ಪಿನ ಹಿಂದೆ ವಿಶಾಲವಾದ ಬಿಳುಪು ಶಕ್ತವಾಗಿ ಮಿನುಗುತ್ತಿದೆ. ಸುರುಮ ಹಾಕಿದಂತಿರುವ ಕಣ್ಣಿನ ಆವರಣದಲ್ಲಿ ಕೂದಲು ದಟ್ಟವಾಗಿದೆ. ಕಣ್ರೆಪ್ಪೆಯ ಕೂದಲು ನುಣುಪಾಗಿ ಆಕರ್ಷಕವಾಗಿದೆ. ಹುಬ್ಬುಗಳು ಪರಸ್ಪರ ಸೇರಿ ನಿಂತಂತಿವೆ. ನೀಳ ಕತ್ತು ಅವರಿಗೆ, ಸುಮಧುರ ಧ್ವನಿ, ಹುಲ್ವುಲ್ ಮಂತಿಕ್ ಅಂತವರು ಹೇಳ್ತಾರೆ. ಅತ್ಯಂತ ಸುಮಧುರವಾದ ಧ್ವನಿ, ಚೆಲುವಾದ ಗಡ್ಡ, ಮಧುರವಾದ ಮಾತು, ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲದ ಸ್ಫುಟವಾದ ಪದಗಳು, ಮುತ್ತಿನ ಹರಳುಗಳು ಮಣಿಮಣಿಯಾಗಿ ಉದುರಿ ಬೀಳುವಂತೆ ಹೊರಬರುವ ಮನಮೋಹಕ ವಾಗ್ಝರಿಗಳು. ಅವರು ನಿಶ್ಶಬ್ದರಾದಾಗ ಗೌರವಾನ್ವಿತರಾಗಿ ಕಂಡರು. ಮಾತನಾಡುವಾಗ ಉತ್ಕೃಷ್ಟ ಹಾಗೂ ಶೋಭಾಯಮಾನ ಕಿರೀಟ ಧರಿಸಿದಂತೆ ಕಂಡರು. ಒಪ್ಪಲಾರದಷ್ಟು ಎತ್ತರವಲ್ಲದ, ಗುರುತಿಸಲಾಗದಷ್ಟು ಗಿಡ್ಡವೂ ಅಲ್ಲದ ದೃಢವಾದ ಶರೀರ. ದೂರದಿಂದ ನೋಡುವಾಗ ಜನರ ನಡುವೆ ಅತ್ಯಂತ ಆಕರ್ಷಕ ಹಾಗೂ ಸುಂದರವಾಗಿ ಕಂಡರು. ಹತ್ತಿರದಿಂದ ನೋಡುವಾಗ ಅಲ್ಲಿದ್ದವರಲ್ಲೇ ಹೆಚ್ಚು ಸೊಗಸಾಗಿ ಕಂಡರು. ಅವರನ್ನು ಗೌರವಾದರದಿಂದ ಕಾಣುವ, ಅವರ ಸೇವೆ ಮಾಡುವ, ಅವರ ಮಾತನಾಡುವಾಗ ಗಮನವಿಟ್ಟು ಕೇಳುವ, ಅವರ ಆದೇಶಗಳನ್ನು ಆತುರಪಟ್ಟು ಪಾಲಿಸುವ ನಿರ್ವಹಿಸುವ ಅನುಯಾಯಿಗಳು ಅವರ ಸುತ್ತಲಿದ್ದರು. ಅತ್ಯುತ್ತಮ ನಿಲುವು ಹೊಂದಿದ್ದ ಅವರ ಒಮ್ಮೆಯೂ ಮುಖವನ್ನು ಅವರು ಮಂಕಾಗಿಸುವುದಿಲ್ಲ, ಯಾರನ್ನೂ ಟೀಕೆ ಮಾಡುವುದಿಲ್ಲ. ಹಿಜ್ರಾ ದಾರಿಯಲ್ಲಿ ಅಲ್ಲಾಹನ ರಸೂಲರನ್ನೂ ಪ್ರವಾದಿಯವರನ್ನೂ ಪೈಗಂಬರರನ್ನೂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಂಡಂತಹ ಉಮ್ಮು ಮಅಬದ್ ಎಂಬ ಆ ಮಹಿಳೆ ಅವರನ್ನು ವರ್ಣಿಸಿದ್ದು ಹೀಗೆ. ಅಂದರೆ ಪ್ರವಾದಿ ಪೈಗಂಬರ್ರವರ ಶರೀರವನ್ನು ಕಂಡು ಅದನ್ನು ಪೂರ್ಣವಾಗಿ ಅವರು ವರ್ಣಿಸ್ತಾರೆ. 1400 ವರ್ಷಗಳಲ್ಲಿ ಮುಸ್ಲಿಂ ಜಗತ್ತು ಈ ನಾಯಕರನ್ನು ವರ್ಣಿಸ್ತಾ ಬರ್ತಾ ಇದೆ. ಅವರ ಬದುಕನ್ನು ಕಳೀತಾ ಬರ್ತಾ ಇದೆ. ಅವರು ನಿಂತಂತ ನಿಲ್ಲಲು, ಅವರು ಮಾಡಿದಂತ ಮಾಡಲು, ಅವರು ಮಾತನಾಡಿದಂತೆ ಮಾತನಾಡಲು, ಅವರು ನಕ್ಕಂತ ನಗಲು ಪ್ರಯತ್ನ ಪಡ್ತಾ ಇದೆ. ಒಬ್ಬ ನಾಯಕರ ಸಂಪೂರ್ಣವಾದ ಕಾಲಚ್ಚುಗಳನ್ನು, ಅವರ ಎಲ್ಲ ರೀತಿಯ ಗುಣಗಳನ್ನು, ಸಂದೇಶಗಳನ್ನು ಬದುಕಿನಲ್ಲಿ ಪಾಲಿಸಲು ನಿರಂತರವಾಗಿ ಪ್ರಯತ್ನಿಸ್ತಾ ಇದೆ. ಇಷ್ಟು ವರ್ಷಗಳು, ಶತಮಾನಗಳು ಕಳೆದು ಈಗ ಕೂಡ ಆ ನಾಯಕರ ಬಗ್ಗೆ ನಾವು ಹೇಳ್ತಾ ಇದ್ದೇವೆ, ವರ್ಣಿಸ್ತಾ ಇದ್ದೇವೆ. ಮುಸ್ಲಿಮರ ಕನಸು, ಅವರ ಆಸೆ ಯಾವುದು ಅಂತ ಕೇಳಿದರೆ ಅವರನ್ನು ವರ್ಣಿಸಿ ಅವರನ್ನೊಮ್ಮೆ ಕಾಣಬೇಕು. ನಾಳೆ ಪರಲೋಕದಲ್ಲಿ ಅವರ ಜೊತೆ ಸ್ವರ್ಗೀಯ ಸುಖವನ್ನು ಅನುಭವಿಸಬೇಕು. ಇದಕ್ಕಾಗಿ ಅಹೋರಾತ್ರಿ ಅವರನ್ನು ಪ್ರೀತಿಸುವಂತಹ ಮುಸ್ಲಿಮರು ಪ್ರಯತ್ನ ಪಡ್ತಾ ಇದ್ದಾರೆ.
ಬಹುಮಾನ್ಯರಾದ ಉಮ್ಮು ಮಅಬದ್ ರಲಿಯಲ್ಲಾಹು ಅನ್ಹಾರವರ ಆ ಡೇರೆಯ ಸಮೀಪ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಜಗತ್ತಿನ ಸರ್ವಶ್ರೇಷ್ಠ ವ್ಯಕ್ತಿ ಹಾದು ಹೋದಾಗ ಆ ಪರಿಸರಕ್ಕೆ ಸಮೃದ್ಧಿ ತುಂಬಿದ್ರೆ, ಆಡಿನ ಕೆಚ್ಚಲು ಒಣಗಿದಂತಹ ಆಡಿನಲ್ಲಿ ಸಮೃದ್ಧವಾದ ಹಾಲು ಸಿಕ್ಕಿದ್ರೆ, ಆ ಉಮ್ಮು ಮಅಬದ್ ಮತ್ತು ಅಬೂ ಮಅಬದ್ರವರಿಗೆ ಅತ್ಯಂತ ಶ್ರೇಷ್ಠತೆ ಲಭಿಸಿದರೆ, ಇಷ್ಟು ವರ್ಷಗಳು ಸಂದು ಈಗ ಕೂಡ ನಾವು ಹೇಳ್ತಾ ಇರುವುದು, ನಮ್ಮ ಒಣಗಿದಂತಹ ಹೃದಯಕ್ಕೆ ಪ್ರಕಾಶ ಸಿಗಬೇಕಾದರೆ, ನಮ್ಮ ತಪ್ಪುಗಳಿಂದ, ಕಲ್ಮಶಗಳಿಂದ, ಮಲಿನಗಳಿಂದ ತುಂಬಿದಂತಹ ಹೃದಯ ಪ್ರಕಾಶಿಸಬೇಕಾದರೆ, ಅಲ್ಲಿ ಬೆಳಕು ಸಿಗಬೇಕಾದರೆ, ಮಲಿನ ಹೊಂದಿದಂತಹ ನಿಷಿದ್ಧ ಕಾರ್ಯಗಳಿಂದ ಸಂಪೂರ್ಣವಾಗಿ ಆವೃತ್ತಗೊಂಡಂತಹ ಪರಿಸರಗಳು ಶುದ್ಧಿಯಾಗಬೇಕಾದರೆ, ಸಮೃದ್ಧಿ ಸಿಗಬೇಕಾದರೆ, ಪುಣ್ಯಗಳು ಮತ್ತು ಲಭಿಸಬೇಕಾದರೆ ಇರುವಂತಹ ಒಂದು ಮದ್ದು ಯಾವುದು ಅಂತ ಕೇಳಿದರೆ, ಯಾ ಉಮ್ಮ ಮಅಬದ್ ಕರ್ರಿರಿ ಔಸಾಫಹು, ಉಮ್ಮು ಮಅಬದರನ್ನು ಕರೆದು ನಾವು ಹೇಳುವಂತೆ 1400 ವರ್ಷಗಳ ಮುಂಚೆ ಹಿಜ್ರಾದ ಹಾದಿಯಲ್ಲಿ, ಮದೀನಾದ ದಾರಿಯಲ್ಲಿ ಪ್ರವಾದಿ ಪೈಗಂಬರ್ರವರನ್ನು ಕಂಡಾಗ ಅವರ ಶರೀರದ ಬಗ್ಗೆ ನೀವು ವರ್ಣಿಸಿದ್ದೀರಿ ತಾನೆ, ಅದನ್ನು ಮತ್ತು ನೀವು ವರ್ಣಿಸ್ತಾ ಇರಬೇಕು, ನಮ್ಮ ಕಿವಿಗೆ ಅದು ಕೇಳ್ತಾ ಇರಬೇಕು. ಆ ವರ್ಣನೆಗಳಿಂದ, ಆ ಸೌಂದರ್ಯಗಳಿಂದ, ಆ ಸಂದೇಶಗಳನ್ನು ಬದುಕಿನಲ್ಲಿ ಅಳವಡಿಸುವುದರಿಂದ ನಮ್ಮ ಹೃದಯಕ್ಕೆ ಬೆಳಕು ಸಿಗಲು ಸಾಧ್ಯ, ನಮಗೆ ಅತ್ಯಂತ ಶ್ರೇಷ್ಠವಾದ ಸನ್ಮಾರ್ಗದ ದಾರಿ ಸಿಗಲು ಸಾಧ್ಯ. ಆದ್ದರಿಂದ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಎಲ್ಲರೊಂದಿಗೆ ಅತ್ಯಂತ ವಿನಮ್ರವಾದ ವಿನಂತಿ ಯಾವುದು ಅಂತ ಕೇಳಿದರೆ, ಪ್ರವಾದಿ ಪೈಗಂಬರ್ರವರ ಬಗ್ಗೆ ಜಾತಿ, ಧರ್ಮ, ವರ್ಗ, ಪಥ, ಪಂಗಡಗಳನ್ನು ಬಿಟ್ಟು ಕಲಿಯಲು ಪ್ರಯತ್ನಿಸಬೇಕು. ಅವರ ಬಗ್ಗೆ ಮತ್ತು ಕಲಿಯಬೇಕು. ಮಾನವೀಯತೆಯ ಮೂರ್ತ ರೂಪವನ್ನು ಅಲ್ಲಿ ನಾವು ಕಾಣ್ತೇವೆ. ಕಾರುಣ್ಯದ ಪ್ರವಾದಿಯವರನ್ನು ಕಾಣ್ತೇವೆ. ಸದ್ಗುಣಗಳಿಂದ ಸಮೃದ್ಧವಾದಂತಹ, ತುಂಬಿದಂತಹ ಒಬ್ಬ ನಾಯಕರನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಎಲ್ಲ ರೀತಿಯಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಬುದ್ಧಿಶಾಲಿಯನ್ನು ನಾವು ಕಾಣ್ತಾ ಇದ್ದೇವೆ. ಜಗತ್ತಿನಲ್ಲಿ ಅಸಾಮಾನ್ಯವಾದ ಸೈನ್ಯವನ್ನು ಮುನ್ನಡೆಸಿದಂತಹ ಒಬ್ಬ ಸೈನ್ಯ ನಾಯಕನನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಅತ್ಯಂತ ಶ್ರೇಷ್ಠವಾಗಿ ಆಡಳಿತ ನಡೆಸಿದಂತಹ ಒಬ್ಬ ಅತ್ಯಂತ ಶ್ರೇಷ್ಠವಾದ ನಾಯಕರನ್ನು ಪ್ರವಾದಿ ಪೈಗಂಬರ್ರವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಪ್ರವಾದಿ ಪೈಗಂಬರ್ರವರಲ್ಲಿ ಅತ್ಯಂತ ಶ್ರೇಷ್ಠವಾದ ಪತಿಯನ್ನು ನಾವು ಕಾಣ್ತೇವೆ, ತಂದೆಯನ್ನು ಕಾಣ್ತೇವೆ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಜಗತ್ತಿನಲ್ಲಿ ಯಾರಿಗೆಲ್ಲ ಯಾವೆಲ್ಲ ಮಜಲುಗಳಲ್ಲಿ ಬದುಕುವ ವ್ಯಕ್ತಿಗಳಿದ್ದಾರೋ ಅವರಿಗೆಲ್ಲ ಸಂದೇಶಗಳನ್ನು ಪ್ರವಾದಿ ಪೈಗಂಬರ್ರವರ ಬದುಕಿನಿಂದ ಹೆಕ್ಕಿ ಕೊಡಲು ನಮ್ಮಿಂದ ಸಾಧ್ಯ. ಆದ್ದರಿಂದ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಶಮಾಯಿಲ್, ಸೌಂದರ್ಯ ವರ್ಣನೆಯ ಈ ಪ್ರಯಾಣ ಇಲ್ಲಿಗೆ ಮುಕ್ತಾಯಗೊಳ್ಳುವುದಿಲ್ಲ. ಅವರ ಅಶಮಾಯಿಲುಲ್ ಮುಹಮ್ಮದಿಯ ಎಂಬ ಗ್ರಂಥದ 1-2 ಹದೀಸುಗಳನ್ನು ಮಾತ್ರ ನಾನು ಹೇಳಿದ್ದು. 415 ಹದೀಸುಗಳು ಆ ಪ್ರವಾದಿ ವರ್ಯ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಸೌಂದರ್ಯದ ಬಗ್ಗೆ, ಬಾಹ್ಯ ಮತ್ತು ಆಂತರಿಕ ಸೌಂದರ್ಯದ ಬಗ್ಗೆ ಇಮಾಮ್ಗಳು ವಿವರಿಸ್ತಾ ಇದ್ದಾರೆ. ಇದು ಮಾತ್ರವಲ್ಲದೆ ಅನೇಕಾರು ಲಕ್ಷಗಟ್ಟ ಗ್ರಂಥಗಳಲ್ಲಿ ಅವರ ಬದುಕು ಸಂಪೂರ್ಣವಾಗಿ ಅನಾವರಣಗೊಂಡಿದೆ. ಅದು ತೆರೆದ ಪುಸ್ತಕ. ಅದನ್ನು ಕಲಿಯಲು, ಅದನ್ನು ಒಳಗೊಳ್ಳಲು, ಅದರಿಂದ ಪ್ರಚೋದಿತರಾಗಿ, ಅವರ ಬದುಕಿನಿಂದ ಪ್ರಚೋದಿತರಾಗಿ, ಪ್ರೋತ್ಸಾಹಗೊಂಡು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗಿ ಬದುಕಲು ನಮ್ಮಿಂದ, ನಮ್ಮ ಕುಟುಂಬದಿಂದ ಸಾಧ್ಯವಾಗಲಿ. ಅವರ ಬದುಕಿನ ಸಂದೇಶಗಳನ್ನು ನಾವು ಪಾಲಿಸಿದರೆ ಈ ಜಗತ್ತು ಸ್ವರ್ಗವಾಗುವುದರಲ್ಲಿ ಸಂದೇಹವಿಲ್ಲ. ಎಲ್ಲೂ ಕೂಡ ಗಲಭೆಗಳಿಲ್ಲ, ಎಲ್ಲೂ ಕೂಡ ಯಾವುದೇ ರೀತಿಯ ಕಲ್ಮಶಗಳನ್ನು ಕಾಣಲು ಸಾಧ್ಯವಾಗದ ರೀತಿ ಅತ್ಯಂತ ಉತ್ಕೃಷ್ಟ ಸಮೂಹವಾಗಿ, ಸಮಾಜವಾಗಿ, ಪರಸ್ಪರ ಪ್ರೀತಿಯಿಂದ, ಸ್ನೇಹದಿಂದ, ಸಹಬಾಳ್ವೆಯಿಂದ ನಮಗೆ ಮನುಷ್ಯರಾಗಿ ಬದುಕಲು ಸಾಧ್ಯ. ಸೃಷ್ಟಿಕರ್ತನಾದ ದೇವರು ಅದನ್ನು ಅನುಗ್ರಹಿಸಲಿ. ನನ್ನ ಮಾತನ್ನು ಕೇಳಿದ, ವೀಕ್ಷಿಸಿದಂತಹ ಎಲ್ಲರಿಗೂ ಕೂಡ ಸೃಷ್ಟಿಕರ್ತನು ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತಾ, ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.